ಈಗ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನಿಸಿಕೊಂಡು ತೆಗಿರಿ. ಅರಣ್ಯಕಾಂಡ 11ನೇ ಅಧ್ಯಾಯ. ಅರಣ್ಯಕಾಂಡ 11ನೇ ಅಧ್ಯಾಯ 4ರಿಂದ 6ನೇ ವಚನವರೆಗೆ ದಯವಿಟ್ಟು ಓದ್ರಿ. ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಡ್ರಿ, ವಾಕ್ಯನ ಕೇಳಿಸ್ಕೊಡ್ರಿ, ಓದುವಾಗ ಕೂಡ ಕೇಳಿಸ್ಕೊಡ್ರಿ ಚೆನ್ನಾಗಿ. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜು, ಉಳ್ಳಾಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತಾವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು. ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಕಿವಿಗೊಟ್ಕೊಳ್ರಿ. ಮೊಬೈಲ್ಗಳನ್ನ ಸೈಲೆಂಟ್ ಆಗಿಡ್ರಿ, ಆ ಕಡೆ ಈ ಕಡೆ ನೋಡಬಾರ್ದು. 3 ವಚನಗಳಿರುವಂತಹ ವಾಕ್ಯವನ್ನ ನೋಡೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 4ರಿಂದ 6ನೇ ವಚನವರೆಗೆ ನಾವು ವಾಕ್ಯದಲ್ಲಿ ನೋಡುವಾಗ ದೇವರ ಮಕ್ಕಳೇ ಕೇಳಿಸ್ಕೊಡ್ರಿ. ಅರಣ್ಯಕಾಂಡ ಅಂದ್ರೆ ಏನಪ್ಪಾ ಅಂದ್ರೆ ಇಂಗ್ಲಿಷ್ನಲ್ಲಿ ಮೆಂಬರ್ಸ್ ಅಂತ. ಅರಣ್ಯಕಾಂಡ ಅಂದ್ರೆ ಇದರಲ್ಲಿ ನಾವು ವಾಕ್ಯವನ್ನು ನೋಡುವಾಗ ಪ್ರಾಬ್ಲಮ್ ಪುಸ್ತಕ ಅಂತ ಅರ್ಥ. ಅರಣ್ಯಕಾಂಡ ಅಂದ್ರೇನು? ಪ್ರಾಬ್ಲಮ್ ಪುಸ್ತಕ. ನೀವು ಅರಣ್ಯಕಾಂಡ ಓದಿದ್ರೆ ಗೊತ್ತಾಗುತ್ತೆ. ಅದರಲ್ಲಿ ಹೆಚ್ಚು ಸಾರಿ ಇಸ್ರಾಯೇಲರು ಪ್ರಾಬ್ಲಮ್ಗೆ ಒಳಗಾಗಿದ್ದಾರೆ. ಯಾಕೆ ಒಳಗಾಗಿದ್ರು? ಅವರೇ ಒಳಗಾದ್ರು. ಅವರು ಗುಣಗುಟ್ಟುವಿಕೆ. ಇಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ರಿ ದೇವರ ಮಕ್ಕಳೇ. 4ನೇ ವಚನ ಇರುತ್ತೆ, ಅವರ ಮಧ್ಯದಲ್ಲಿದ್ದ ಇತರ ಜನರು ಅಂತ ಐತೆ. ಇತರ ಜನರು ಮಾಂಸವನ್ನು ಏನ್ ಮಾಡಿದ್ರಂತೆ? ಆಶಿಸಿದ್ರು ಅಂತ ಐತೆ. ನಮ್ಮ ಕನ್ನಡ ಬೈಬಲಲ್ಲಿ ಕೇವಲ ಆಶಿಸಿರಂತ ಬರಲ್ಪಡದೆ, ಬೇರೆ ಬೈಬಲಲ್ಲಿ ನೋಡುವಾಗ ಅಧಿಕವಾಗಿ ಆಶಿಸಿದ್ರಂತೆ. ಯಾವುದನ್ನ ಹೆಚ್ಚಾಗಿ ಆಶಿಸಿದ್ರಂತೆ? ಅವರು ಯಾವುದನ್ನ ಹೆಚ್ಚಾಗಿ ಆಶಿಸಿದ್ರಂತೆ? ನಿಜ ಮಾಡಬೇಡ್ದು. ಮಾಂಸವನ್ನ ಅಧಿಕವಾಗಿ ಆಶಿಸಿದ್ರಂತೆ. ಕೇಳ್ರಿ ದೇವ್ರ ಮಕ್ಕಳೇ, ಮಾಂಸವನ್ನ ಆಶಿಸುವುದು ತಪ್ಪ ಒಪ್ಪ? ಮಾಂಸವನ್ನ ಆಶಿಸುವುದು ತಪ್ಪ ಒಪ್ಪ? ಮಾಂಸವನ್ನು ಆಶಿಸುವುದು ತಪ್ಪೇನಲ್ಲ, ಒಪ್ಪೆ. ಎಲ್ಲರಿಗೆ ಸೋಮವಾರ ಇಲ್ಲದಿದ್ರು, ಶನಿವಾರ ಇಲ್ಲದಿದ್ರು, ಭಾನುವಾರ ಪ್ರತಿಯೊಬ್ಬರಿಗೆ ಮಾಂಸ ಇರಲೇಬೇಕು. ಮಾಂಸ ಇಲ್ಲದಿದ್ರೆ ಭಾನುವಾರ ಮಂಗ್ ಕಾಣಕ್ಕಿಲ್ಲ ನಮಗೆ ಅಲ್ಲ. ಒಂದ್ ಸಾರಿ ಏನಾಯ್ತಂದ್ರೆ, ಒಬ್ಬ ತಾಯಿ ಚಿಕನ್ ಮಾಡಿದ್ದಾಳೆ ಮಧ್ಯಾಹ್ನಕ್ಕೆ. ಚಿಕನ್ ಮಾಡಿರುವಾಗ ಅವ್ರ ಮನೆಗೆ ಕೆಲವೊಬ್ಬರು ಸಂಬಂಧಿಕರು ಬಂದಿದ್ದಾರೆ. ಚಿಕನ್ ಸಾರು ಆಗೋಗ್ಬಿಟ್ಟಿದೆ. ಚಿಕನ್ ಸಾರು ಆಗಿ ಹೋಗಿರುವಾಗ ಈಗ ನೈಟ್ ಟೈಮ್ನಲ್ಲಿ ಸಾರು ಕಡಿಮೆ ಇದೆ ಅಂತೇಳಿ ಬೇಳೆ ಸಾರು ಮಾಡಿದ್ದಾಳೆ. ಬೇಳೆ ಸಾರು ಮಾಡಿರುವಾಗ ಇವನು ಮತ್ತೆ ಹುಡುಗ ಯವನಸ್ಥ ಚಿಕನ್ ಸಾರು ಇರ್ತದೆ ನೈಟ್ ಅಂತ ಹೇಳಿ ನೋಡುವಾಗ ಏನಿದೆ? ಬೇಳೆ ಸಾರು ಇದೆ. ಏನಿದೆಮ್ಮ? ಬೇಳೆ ಸಾರು ಇದ್ರೆ ಅವ್ರ ಅಮ್ಮನ ಹತ್ರ ವಾದ ಕೇಳಿದ, ನಮ್ಮ ಅಮ್ಮ ಏನೇನು ಮಾಡಿದ್ದು? ಚಿಕನ್ ಮಾಡ್ಬೇಕಾಗಿತ್ತು ಅಲ್ಲಪ್ಪ, ಮಧ್ಯಾಹ್ನದಲ್ಲಿ ಮಾಡಿದಿಲ್ಲ. ನಮ್ಮ ಮನೆಗೆ ಸ್ವಲ್ಪ ಬೀಗರು ಬಂದಿದ್ರಲ್ಲ, ಹಾಗೋಯ್ತಂದ್ರೆ ಮಧ್ಯಾಹ್ನ ಚೆನ್ನಾಗಿ ತಿಂದಿದ್ದಾನೆ. ಈಗ ಬೇಳೆ ಸಾರು ತಿನ್ನಂದ್ರೆ ಇವತ್ತು ಯಾವ ವಾರ? ಭಾನುವಾರ. ಈ ಭಾನುವಾರ ದಿನ ಮಟನ್ಗೆ ತಿನ್ನದಿದ್ರೆ ಚಿಕನ್ ತಿನ್ನೋದ್ರಿಗಿನ ಫೀಲಿಂಗೇ ಇರುವುದಿಲ್ಲಂತೆ. ಯಾವ ಫೀಲಿಂಗು? ಭಾನುವಾರ ಎಂಬ ಫೀಲಿಂಗು, ಸಂಡೇ ಎಂಬ ಫೀಲಿಂಗ್ ಇರೋದಿಲ್ಲ. ಅಮ್ಮ ನಿಮಗೂ ಕೂಡ ಹಂಗೆ ಐತಲ್ಲಮ್ಮ ಸಿಸ್ಟರ್ಸ್? ಚಿಕನ್ನು ನಿಮ್ಮ ಹೊಟ್ಟೆ ಒಳಗೆ ಇಳಿದಿದ್ರೆ, ಮಟನ್ ಇಳಿದಿದ್ರೆ ಬಹಳ ಜನ ಹಂಗಾಕ ಅಂತರ. ನಾವು ತಡವಾಗಿ ಬರೋದೇ ಯಾಕಪ್ಪ ಅಷ್ಟೇ, ಎಲ್ಲ ಮಾಡಿಟ್ಟು ಬರ್ತೀವಿ. ಕೆಲವೊಬ್ರು ಚಿಕನ್ ಮಾಡಿಟ್ಟು ಬರ್ತಾರೆ, ಕೆಲವೊಬ್ರು ಒಂದು ಕೋಟಿಂಗ್ ರೌಂಡ್ ಹೊಡೆದು ಬರ್ತಾರಂತೆ. ಅಲ್ಲಲ್ಲಿ ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಇವ್ರು ಏನ್ ಮಾಡಿದ್ರೆ ಮಾಂಸವನ್ನು ಆಶಿಸಿದರು. ಆಶಿಸಿದಾಗ ನೆಕ್ಸ್ಟ್ ನಾವು ನೋಡ್ತೇವೆ, ಇಸ್ರಾಯೇಲರು ಕೂಡ, ಕೇಳಿಸ್ಕೊಡ್ರಿ, ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು ಅಂದ್ರೆ ಅಳುತ್ತಾ ಇದಾರಂತೆ. ನಮಗೆ ಮಾಂಸ ಇಲ್ಲ. ಹುಡುಗರು ಹೆಂಗಾತ ನೋಡ್ರಿ, ಹಾಲು ಗೊಂಬೆ ಡ್ಯಾಡಿ ಅಂತ ನೋಡು. ಹಂಗ ಇಸ್ರಾಯೇಲರು ಅರಣ್ಯದಲ್ಲಿ ಅಳ್ತಾ ಇದಾರಂತೆ.
ನೀವು ಕೇಳಕ್ಕೆ ಕೇಳ್ತೀರಿ, ನಿಮಗೆ ಕೂಡ ಇವತ್ತು ಮಟನ್ ಇಲ್ಲದಿದ್ರಿಗಿನ್ನ ಪಕ್ಕದ ಮನೆ ಹತ್ರ ಹೋಗಿ ಸ್ವಲ್ಪ ಕೊಡೆ, ಇವತ್ತು ನಾನು ಗಾಸೆ ತಪ್ಪಿ ಮಟನ್ ಮಾಡಿಲ್ಲ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಮಟನ್ ಆಶಿಸೋದು ತಪ್ಪೇನಿಲ್ಲ, ಅಧಿಕವಾಗಿ ಮಟನ್ ಆಶಿಸಿರಂತೆ. ಇಲ್ಲಿ ಚೆನ್ನಾಗತ್ತಂದ್ರೆ ಅದರಲ್ಲಿ ಇಸ್ರೇಲರು ಕೂಡ ಏನ್ ಮಾಡಿದ್ರೆ ಅಪ್ಪಿಕೊಂಡು ನಮಗೆ ಮಾಂಸ ಹೇಗೆ ಲಭಿಸಿತ್ತು, ನಮಗೆ ಮಾಂಸ ಹೇಗೆ ಸಿಕ್ಕಿತು ಅಂತೇಳಿ ಮಕ್ಕಳು ಚೆನ್ನಾಗಿರುತ್ತೆ. ಮಾಂಸ ಹೇಗೆ ಸಿಕ್ಕಿತು ಅಂತೇಳಿ ಅವ್ರು ಕೆಳಗೆ ಹೇಳ್ತಾರೆ, ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಫಸ್ಟ್ ಏನಂತ ಗೊತ್ತಾ? ಮೀನು. ಹೇಳ್ರಿ, ಮೀನು, ಸೌತೆಕಾಯಿ, ಕರ್ಬೂಜು. ಸೌತೆಕಾಯಿ ಯಾವತ್ತ ತಿಂದ್ರಾ? ತಿಂದಿವಿ. ಕರ್ಬೂಜ ಹಣ್ಣು ತಿಂದಿವಿ. ಇವು ಕೂಡ ತಿಂದು ಬಂದಿರ. ಉಳ್ಳಾಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ, ಇವು ನಮಗೆ ನೆನಪಿಗೆ ಬರ್ತಾವಲ್ಲ ಅಂತಲ್ಲ, ಇವು ನೆನಪಿಗೆ ಬರ್ತಾವಂತೆ. ಅಮ್ಮ, ಕಷ್ಟದಲ್ಲಿದ್ದಂತ ಇವರನ್ನ ದೇವರು ಬಿಡಿಸಿದನಲ್ಲ, ಖಬಂದಾಸದಿಂದ, ಸೈತನ ಖಬಂದಾಸದಿಂದ ಇವ್ರನ್ನ ಬಿಡಿಸಿದನಲ್ಲ, ಬಿಟ್ಟಿ ಕೆಲಸ ಮಾಡೋರನ್ನ ಬಿಡಿಸಿದನಲ್ಲ, ಕಷ್ಟದಲ್ಲಿರುವಂತ ಬಿಡಿಸಿದನಲ್ಲ, ಹಾಲು ಜೇನು ಅರಿವಂತ ಉತ್ತಮ ಸ್ಥಾನವನ್ನು ಕೊಡುವುದಕ್ಕೋಸ್ಕರ ಇವ್ರನ್ನ ಕರ್ಕೊಂಡು ನಡೆಸ್ಕೊಂಡು ಹೋಗ್ತಲ್ಲ, ಇದನ್ನ ನೆನಪು ಮಾಡಿಕೊಳ್ಳೋದು ಬಿಟ್ಟು ಬಹಳ ಜನ ನೋಡ್ರಿ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಮ್ಮನ್ನ ನಮ್ಮ ಅಪರಾಧದಿಂದ, ನಮ್ಮ ಪಾಪದಿಂದ, ನಮ್ಮನ್ನ ಶಾಪದಿಂದ, ನಮ್ಮನ್ನ ರೋಗದಿಂದ, ಬಡದಿಂದ ಬಿಡಿಸಿದನ. ಅದನ್ನು ನಾವು ನೆನಪು ಮಾಡ್ಕೋಬೇಕು, ಅದನ್ನ ನೆನಪು ಮಾಡ್ಕೋಬೇಕು. ಅವ್ರು ಅಂತಾರೆ, ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿಂತಿದ್ವಿ. ಯಾವುದು? ಮೀನು, ಸೌತೆಕಾಯಿ, ಕರ್ಬೂಜಣ್ಣು, ನೀರುಳ್ಳಿ, ಬೆಳ್ಳುಳ್ಳಿ, ಇವೆಲ್ಲ ಇವೆಲ್ಲ ನನಗೆ ಬರ್ತಂತೆ. ನಿಜ ಹೇಳ್ಬೇಕು ದೇವ್ರ ಮಕ್ಕಳೇ. ಅಮ್ಮ, ಇವ್ರು ಬಿಟ್ಟಿಯಾಗಿ ತಿಂತಾರೆ. ಬಿಟ್ಟಿ ಅಂದ್ರೆ ಏನರ್ಥ? ಉಚಿತವಾಗಿ. ಬಿಟ್ಟಿ ಅಂದ್ರೇನು? ಉಚಿತವಾಗಿ ತಿಂತಿದ್ವಲ್ಲ ನಾವು ಅಂತಾರಂತೆ. ನಿಜವಾಗಿ ಇವ್ರು ಉಚಿತವಾಗಿ ತಿಂತಿದ್ರ? ವಾಕ್ಯ ನೋಡೋಣ. ಈಗ ತೆಗಿರಿ, ವಾಕ್ಯ ನೋಡೋಣ. ತೆಗಿರಿ ದೇವ್ರ ಮಕ್ಕಳೇ. ನಿಮ್ಮ ಬೈಬಲ್ ತಿಳಿಸ್ರಿ. ವಿಮೋಚನ ಕಂಡ 2ನೇ ಅಧ್ಯಾಯ 23ರ ವಚನ ನೋಡೋಣ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ನೋಡ್ರಿ, ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟು ಕೆಲಸಕ್ಕಾಗಿ ನೋಡ್ದ. ಅಮ್ಮ, ಇವ್ರು ಅಂತ ಹೇಳ್ತಾರೆ ಅಲ್ಲಿ ಅರಣ್ಯದಲ್ಲಿ, ನಾವು ಬಿಟ್ಟಿಯಾಗಿ ತಿಂತಾ ಇದ್ವಿ, ನಾವು ಉಚಿತವಾಗಿ ತಿಂತಿದ್ರ ಇವರು? ನೋಡಿ, ಇಲ್ಲಿ ವಾಕ್ಯದೆ ಅವ್ರು ಏನ್ ಮಾಡಿದೆ? ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ರು. ಆ ಗೋಳು ದೇವರಿಗೆ ಮುಟ್ಟಿತು ಎಂಬುದಾಗಿ ವಾಕ್ಯದಲ್ಲಿ ಬರಲ್ಪಟ್ಟಿದೆ. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಅವ್ರ ಮಕ್ಕಳು ಬಿಟ್ಟಿಯಾಗಿ ತಿಂತಿರ್ಲಿಲ್ಲ. ಬೆಳಗಿನಿಂದ ಹಿಡಿದು ಮಧ್ಯರಾತ್ರಿವರೆಗೂ ಈ ಐಗುಪ್ತ್ಯರು ಈ ಇಸ್ರಾಯೇಲರನ್ನ ಬಿಟ್ಟಿಯಾಳರನ್ನಾಗಿ ಮಾಡಿ, ದಾಸರನ್ನಾಗಿ ಮಾಡಿ, ಬಾನಿಸರನ್ನಾಗಿ ಮಾಡಿ ಬಹಳ ದುಡಿಸ್ಕೊಂಡು ತಿಂತಾ ಇದ್ರು. ಇವ್ರು ನಿಟ್ಟುಸಿರು ಬಿಟ್ಟಿರೋದಿವ್ರು. ನಿಟ್ಟುಸಿರು ಬಿಟ್ಟು ಇಷ್ಟು ಅನ್ನ ಕೊಡ್ತಾ ಇದ್ರು, ಇಷ್ಟು ರೊಟ್ಟಿ ಕೊಡ್ತಾ ಇದ್ರು, ಇಷ್ಟು ಸೌತೆಕಾಯಿ ಕೊಡ್ತರು, ಯಾವಾಗ ಒಂದ್ಸರಿ ಮೀನು ಕೊಡ್ತಾ ಇದ್ರು. ಇದು ಅದನ್ನ ನೆನಪು ಮಾಡ್ಕೊಂಬದ್ ಬಿಟ್ಟು ಇವ್ರು ಏನ್ ನೆನಪು ಮಾಡ್ಕೊಳ್ತಾರಂತೆ? ನಾವು ಬಿಟ್ಟಿಯಾಗಿ ಇವ್ರು ಬಿಟ್ಟಿಯಾಗಿ ತಿಂತಾ ಇಲ್ಲ, ಇವರು ಬಿಟ್ಟಿ ಕೆಲಸ ಮಾಡ್ತಿದ್ರು. ಅಲ್ಲಯ್ಯ, ಏನ್ ತಿಂತಾರಂತ ಇವ್ರು? ಬಿಟ್ಟಿ. ಇವ್ರು ಬಿಟ್ಟಿಯಾಗಿ ತಿಂತಿರ್ಲಿ, ಇವರು ಬಿಟ್ಟಿ ಕೆಲಸ ಮಾಡ್ತಿದ್ರು. ಬಿಟ್ಟಿ ಕೆಲಸ ಮಾಡಿ ಇವ್ರ ಜೀವ ಬೇಸತ್ತೋಗಿತ್ತು. ಹೌದು ದೇವ್ರ ಮಕ್ಕಳೇ, ನಾವು ಕೂಡ ನಿಜ ಹೇಳ್ಬೇಕಂದ್ರೆ ನಾವು ಕೂಡ ಸಾಕ್ಷಿ ಹೇಳುವುದಾದ್ರೆ, ಒಬ್ಬೊಬ್ಬರನ್ನು ಸಾಕ್ಷಿ ಹೇಳುವುದಾದ್ರೆ, ನಾವು ಯೇಸು ಕ್ರಿಸ್ತ ನಂಬುದಕ್ಕಿಂತ ಮುಂಚೆ ನಮ್ಮ ಮನೆಗಳಲ್ಲಿ ಜಗಳಗಳು, ಹೊಟ್ಟೆ ಕಿಚ್ಚನ ಆತ್ಮ, ಎಷ್ಟು ದುಡಿದರೂ ಆಶೀರ್ವಾದ ಇಲ್ಲವೇ, ಆರೋಗ್ಯ ಇಲ್ಲವೇ, ಸಮಾಧಾನ ಯಾಕೆ ಗೊತ್ತಾ? ಪಾಪ ಎಂಬ ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ವಿ. ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಪಾಪದಿಂದ ಬಿಡಿಸಿತು. ಅಲ್ಲಯ್ಯ. ನೋಡ್ರಿ ದೇವ್ರ ಮಕ್ಕಳ, ನಿಜ ಹೇಳ್ಬೇಕಾದ್ರೆ ಸ್ವಲ್ಪ ಅರ್ಥ ಮಾಡ್ರಿ. ನಾವು ಯೇಸು ಕ್ರಿಸ್ತ ನಾವು ನಂಬುದಕ್ಕಿಂತ ಮುಂಚೆ ನಾವ್ ಹೆಂಗಿದ್ವಿ ಹೇಳ್ರಿ ದೇವ್ರ ಮಕ್ಕಳೇ? ಒಂಥರ ರಾಕ್ಷಸರ ಇದ್ವಿ ಅಲ್ಲ, ರಾಕ್ಷಸರ ಪ್ರವರ್ತಿಸ್ತಾ ಇದ್ವಿ. ಎಲ್ಲ ಕೆಟ್ಟ ಆಲೋಚನೆಗಳು, ಎಲ್ಲ ನೆಗೆಟಿವ್ ಥಿಂಗ್ಸ್, ಯಾವಾಗಲೂ ಕೆಟ್ಟದಾಗಿ ಆಲೋಚನೆ. ಇವತ್ತು ನೋಡ್ರಿ, ಯೇಸು ಕ್ರಿಸ್ತ ನಂಬಿದ ಸಲುವಾಗಿ ನಾವು ಸಮಾಧಾನವಾಗಿದ್ವಿ. ಕರೋನಾ 3 ಸಾರಿ ಬಂದ್ರು ಕೂಡ ನಾವು ಏನು ಆಗ್ಲಿಲ್ಲ, ಯಾಕೆ ನಾವು ಸಮಾಧಾನವಾಗಿದ್ವಿ. ನಮಗೆ ಗೊತ್ತಿದೆ ದೇವರು ನಮ್ಮನ್ನು ಕರೋನದ ದೇವರು ರಕ್ಷಿಸಿ ಕಾಪಾಡುತ್ತಾನೆ ಎಂಬುದಾಗಿ. ಅದೇ ರೀತಿ ದೇವರು ಕಾಪಾಡಿದನು. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಕರ್ತನು ನಮ್ಮನ್ನ ಸಮಾಧಾನದಲ್ಲಿಟ್ಟಿದ್ದಾನೆ. ಇವತ್ತು ನೋಡ್ರಿ, ಇವತ್ತು ಸಮಾಧಾನ ಇಲ್ಲದ್ರಿಗಿನ್ನ ನಾವು ಚರ್ಚಿಗೆ ಬಂದಾಗ ಮೊದಲು ಹೋಗ್ಬಿಡ್ತೀವಿ. ನೋಡ್ರಿ, ಸಮಾಧಾನ ಇದ್ದವ್ರು ಏನ್ ಮಾಡ್ತಾರೆ ಗೊತ್ತಾ? ಫಸ್ಟ್ ಬಂದು ಲಾಸ್ಟ್ ವರೆಗೆ ಕುಂದಿರ್ತಾರೆ. ಏನಂತಾರೆ ಹೇಳ್ರಿ? ನಾವು ಕೂಡ ಒಂದ್ಸಾರಿ ಫೆಲೋಶಿಪ್ ನಲ್ಲಿ ನಮ್ಮ ರೆವೆಂಡ ನಮ್ಗೆ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದಾಗ
ನಾವು ಬುಧವಾರ ನೈಟ್ ಪ್ರಾರ್ಥನೆ ಮಾಡ್ತೀವಿ. ನಾವು 9 ಗಂಟೆ ಸ್ಟಾರ್ಟ್ ಮಾಡಿ 4 ಗಂಟೆವರೆಗೆ ಪ್ರೇಯರ್ ಮಾಡಿ ಅಲ್ಲೇ ಸವತ್ ಮಲಿಗಿ ಬೆಳಿಗ್ಗೆ ಸೈಕಲ್ ಹಾಕೊಂಡು ಬರ್ತಾ ಇದ್ದೆ ಮನೆಗೆ ನಾನು. ಹಲೋಯ್ಯ. ಯಾಕಂದ್ರೆ ಸಮಾಧಾನ. ಈ ಸಮಾಧಾನದವ್ರು ಏನ್ ಮಾಡ್ತಾರ ಗೊತ್ತಾ? ಹಿಂಗ್ ಬರ್ತಾರಂಗ್ ಹೋಗ್ಬಿಡ್ತಾರ. ಅವ್ರಿಗೆ ಭಯ ಇಲ್ಲ, ದೇವರ ಭಯ ಇಲ್ಲ, ದೇವರಂದ್ರೆ ರೆಸ್ಪೆಕ್ಟ್ ಇಲ್ಲ. ದೇವರಂದ್ರೆ ದೇವರ ಸ್ತುತಿಸ್ಬೇಕು. ಅಯ್ಯೋ ಇಷ್ಟು ಲೇಟ್ ಆಗಿ ಹೋದ್ರೆ ಹೆಂಗ? ನಮ್ ದೇವರನ್ನು ಇಷ್ಟೆಲ್ಲ ಕಾಪಾಡಿದನಲ್ಲ, ಇಷ್ಟೆಲ್ಲ ಆಶೀರ್ವಾದ ಮಾಡಿದಲ್ಲ, ಅಯ್ಯೋ ನಾನು ದೇವರಿಗೆ ಕೃತಜ್ಞ ಸಲ್ಲಿಸಬೇಕಲ್ಲ ಅಂತೇಳಿ ನಾವು ಮಾಡುವಾಗ ದೇವ್ರ ಮಕ್ಕಳೇ ನಮ್ಮನ್ನು ಇನ್ನೊಂದು ಸ್ಟೆಪ್ ಮೇಲಕ್ಕೆ ದೇವರು ತರುತ್ತಾನೆ. ನೀನ್ ದೇವರಿಗೆ ಕೃತಜ್ಞತವಾಗಿರುವಾಗ, ನೀನು ಹಳೆ ದಿನಗಳು ನೆನೆಸಿಕೊಳ್ಳುವಾಗ, ಕರ್ತನ ಕಷ್ಟವನ್ನು ಬಿಡಿಸಿರುವಾಗ ಅದನ್ನ ನೆನೆಸಿಕೊಂಡು ನೀನು ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡುವಾಗ, ನಾನೊಂದು ಮಾತು ಕೇಳುದು ಮಕ್ಕಳೇ, ದೇವರು ವಾಕ್ಯ ನೆರವೇರಿಸ್ತಾನೆ. ತಿಪ್ಪಿರುವ ನಮ್ಮನ್ನು ಕೂಡ ಎತ್ತಿ ರಾಜರಲ್ಲಿ ಕುಳ್ಳಿರಿಸುತ್ತಾನೆ. ಬಡತನದಲ್ಲಿರುವ ನಮ್ಮನ್ನು ಕೂಡ ಆಶೀರ್ವಾದಕರವಾಗಿ ನಡೆಸ್ತಾನೆ. ನಮ್ಮ ಕೈಯಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ಲಕ್ಷಾಂತರ ಕೋಟಿ ಅಂದ್ರ ಈ ಕೈಗಳಲ್ಲಿ, ಎಲ್ಲ ತೋರಿಸಿ ಈ ಕೈಗಳಲ್ಲಿ, ಈ ಕೈಗಳಲ್ಲಿ ಹೇಳ್ರಿ, ಈ ಕೈಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ಐಶ್ವರ್ಯವನ್ನ ದೇವರು ಬಹಳವಾಗಿ ನದಿಗಳಂತೆ ಹರಿದು ಬರುವಂತೆ ಬರಮಾಡುತ್ತಾನೆ. ದೇವರಿಗೇನು ಇದು ದೊಡ್ಡದ? ನಾವು ಇವತ್ತು ಅರಿಕೆ ಮಾಡಿಕೊಂಡು ಈಗ ಅಂದಿದ್ದು ದೊಡ್ಡದ? ದೇವ್ರು ಹೇಳ್ತಾನೆ, ಗಾಳಿ ಮಳೆ ಕಾದಿದ್ರು ನೀರು ಬಂದು ಗುಂಡಿಗಳನ್ನ ಏನ್ ಮಾಡ್ತಂತೆ? ತುಂಬುವು. ಇದು ದೇವರ ದೃಷ್ಟಿಯಲ್ಲಿ ಏನಾಗಿದಂತೆ? ಅಲ್ಪವಾದ ಕಾರ್ಯ ಅಂತ. ಇಷ್ಟು ದೊಡ್ಡ ಕಾರ್ಯ ಮನುಷ್ಯರಿಗೆ, ಅದು ದೇವರಿಗೆ ಏನಾಗಿದಂತೆ? ದೇವರ ಮಗುವೆ, ಇವತ್ತು ನೀನು ಬಹಳ ಬಹಳ ಆಶೀರ್ವಾದ ಹೊಂದಲಾರದ ಕಾರಣ ಗೊತ್ತಾ? ನಿನ್ನ ಅವಿದ್ವತನ, ನಿನ್ನ ಮೂರ್ಖತನ, ನಿನಗೆ ದೇವರ ಭಯಭಕ್ತಿ ಇಲ್ಲ, ವಾಕ್ಯ ಅಂದ್ರೆ ರೆಸ್ಪೆಕ್ಟ್ ಇಲ್ಲ. ವಾಕ್ಯಕ್ಕೆ ರೆಸ್ಪೆಕ್ಟ್ ಕೊಡು. ಹಲ್ಲೆಲೂಯ. ವಾಕ್ಯವನ್ನ ಘನಪಡಿಸು. ಆಮೆನ್. ಹಲ್ಲೆಲೂಯ. ಈ ಇಸ್ರಾಯೇಲ್ ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಇವ್ರು ಅಳುತ್ತಾರೆ. ಇವ್ರು ಏನ್ ಮಾಡ್ತಾರೆ? ಇವರು ಏನ್ ಮಾಡ್ತಾರ ಅಡಿಯಲ್ಲಿ? ಇವರು ಅರಣ್ಯದಲ್ಲಿ ಏನ್ ಮಾಡ್ತಾರೆ? ಇವರು ಏನ್ ಮಾಡ್ತಾರೆ? ಅರಣ್ಯದಲ್ಲಿ ಇವರು ಅಳುತ್ತಾ ಇದ್ದಾರಂತೆ. ಒಂದ್ ಸಾರಿ ದಾವೀದನು ಕೂಡ ಅರಣ್ಯದಲ್ಲಿ ಒಂದು ಕೀರ್ತನೆ ಬರೀತಾನೆ. ಒಂದು ಕೀರ್ತನೆ. ಹಲ್ಲೆಲೂಯ, ಹಲ್ಲೆಲೂಯ. 63 ಕೀರ್ತನೆ 2ನೇ ವಚನ ಯಾರಾದ್ರೂ ಗಟ್ಟಿಯಾಗಿ ಹೋದ್ರಿ? ನಿನ್ನ ಮಂದಿರದಲ್ಲಿ ಅವ ಮಂದಿರದಲ್ಲಿ ಏನ್ ಕಾಣ್ತೀವಿ ಅಂತ ನಾವು ಇನ್ನ ಗಟ್ಟಿ ಹೋದಪ್ಪ. ಚೆನ್ನಾಗಿ ಅರ್ಥ ಮಾಡಿದ್ರು. ಮಂದಿರಕ್ಕೆ ಬರೋರು ಅರ್ಥ ಮಾಡ್ರಿ. ನಿನ್ನ ಮಂದಿರದಲ್ಲಿ ನಿನ್ನ ಮಹತ್ತು ನೋಡ್ರ. ದೇವರ ಮಂದಿರದಲ್ಲಿ ಮಹತ್ವ ಇರ್ತದೆ. ಯಾಕಂದ್ರೆ ದೇವರು ಇರುವಂತ ಸ್ಥಳದಲ್ಲಿ ಮಹತ್ವ ಇರ್ತದೆ. ಆಮೇಲೆ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಂದ್ರೆ ಎಲ್ಲಿದ್ದಾನೆ ಪ್ರೆಸೆಂಟ್ ಆಗಿ ಆತನಂದ್ರೆ ಅರಣ್ಯದಲ್ಲಿದ್ದಾನೆ ದಾವೀದನು. ನೋಡ್ದ, ಮಂದಿರದಲ್ಲಿರುವಂತ ಮಹತ್ತನ್ನ ಪ್ರಭಾವನ ಕಂಡ ಪ್ರಕಾರ ನಾನು ಅರಣ್ಯದಲ್ಲಿ ಕೂಡ ಕಾಣಬೇಕೆಂತ ಆಶಿಸ್ತಾನೆ. ಹಲ್ಲೆಲೂಯ. ಅಪೇಕ್ಷೆ ಐತಂತೆ ದಾವೀದನಿಗೆ. ಅಪೇಕ್ಷೆ ಅಂದ್ರೆ ಏನು ಗೊತ್ತಾ? ಆಸೆ. ಎಲ್ಲರಿ ಆಸೆ ಅನ್ರಿ? ಇವ್ರೇನ್ ಆಸೆ ಪಟ್ರಂತ ಅರಣ್ಯದಲ್ಲಿ? ಈಗ ಮಾತಾಡ್ರಮ್ಮ. ಇವ್ರೇನ್ ಆಸೆ ಪಟ್ರಂತ ಅರಣ್ಯದಲ್ಲಿ? ಮಟನ್ ಆಸೆ ಪಟ್ರಂತೆ. ಮಟನ್ ತಿಂಬ ತಪ್ಪಲ್ಲ, ಮಟನ್ ಅಧಿಕವಾಗಿ ಆಸೆ ಪಡ ತಪ್ಪು. ಹಲ್ಲೆಲೂಯ. ಇವಾಗ ಏನ್ ಮಾಡ್ತಾರೆ ದೇವ್ರ ಮಕ್ಕಳು ನೋಡೋಣ. ಇವರು ಇಸ್ರಾಯೇಲ್ರು ಕೂಡ ಏನ್ ಮಾಡ್ತಾರಂತೆ? ಆಳ್ತಾ ಇದಾರಂತೆ. 10 ಕೆಳಗಂಗೆ ಹೋದ್ರು ವಾಕ್ಯದಲ್ಲಿ ಇರುವಾಗ 6ನೇ ವಚನ ಓದೋಣ. ಹೇಳ್ತಾನೆ, ಇಲ್ಲಿ ಆದ್ರೂ ನಮ್ಮ ಜೀವ ಬತ್ತಿ ಹೋಯ್ತಲ್ಲ, ಈ ಮನ್ನವೇ ಹೊರತು ನಮಗೆ ಏನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಾ ಇದ್ರಂತೆ. ಈ ಮನ್ನವೇ ಹೊರತು ನಮಗೇನು ಸಿಗ್ತಾ ಇಲ್ಲ. ಅಯ್ಯೋ ನಮ್ಮ ಜೀವನ ಬೇಸತ್ತಾಯ್ತು, ನಮ್ಮ ಜೀವ ಬೇಸತ್ತಾಯ್ತು ಅಂತೇಳಿ ಅವರು ಆಲೋಚನೆ ಮಾಡ್ತಾರಂತೆ ಅವ್ರ ಮಕ್ಕಳೇ. ಹಲ್ಲೆಲೂಯ, ಹಲ್ಲೆಲೂಯ. ಇವ್ರಿಗೆ ಇನ್ನೂ ಬೇಕಂತೆ. ಇವ್ರಿಗೆ ಏನಂತೆ? ಇನ್ನೂ ಬೇಕಂತೆ. ಬಹಳ ಜನ ನೋಡುತ್ತೆ, ಬೇಕು 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 ಇನ್ನೂ ಬೇಕಂತ. ದೇವರ ಮಕ್ಕಳೇ, ದೇವರು ಕೊಟ್ಟಿದ್ರಲ್ಲಿ ನೀನ್ ಏನ್ ಮಾಡ್ಬೇಕು? ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹಲ್ಲೆಲೂಯ. ಯಾವ ನನ್ನ ಕಾಲದಲ್ಲಿ ಬಾಡಿಗೆ ಮನೆಗಿದ್ದೆ, ಬಾಡಿಗೆ ಕಟ್ಟಕ ಹಣ ಇರಲಿಲ್ಲ, ಸಾಲ ಇಸ್ಕೊಂಡು ಮನೆ ಬಾಡಿಗೆ ಕಟ್ತಾ ಇದೆ. ಇವತ್ತು ನನಗೆ ಮನೆ ಕೊಡೋದಲ್ದೆ ಇನ್ನೊಂದು ಮನೆ ಕೊಟ್ಟಿ ನಿನಗೆ ಕೃತಜ್ಞತಾ ಸ್ತುತಿ ಅನ್ಬೇಕು. ಹಲೋ ಅನ್ಬೇಕು. ಅವಾಗ ಇನ್ನು ನಿನ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀವಿ. ನಿನ್ನ ಕೆಳಗಿಳಿಸೋದು ನೆಕ್ಸ್ಟ್ ಸ್ಟೆಪ್. ದಾವೀದನು ನಿಂಗೆ ಆಶೀರ್ವಾದ ಹೊಂದಿರೋದು. ದಾವೀದನು ನೋಡ್ರಿ, ನನ್ನ ಹಳೆಯ ದಿನಗಳನ್ನ ನೆನಪು ಮಾಡ್ಕೊಳ್ತಾನೆ. ಏನರ್ಥ? ನಾನು ಒಂದೊಂದು ಕಾಲದಲ್ಲಿ ಕುರಿ ಹಿಂದೆ ಹೋಗ್ತಿರುವುದನ್ನ ನೆನಪು ಮಾಡಿಕೊಳ್ತೇನೆ, ಊಟ ಇಲ್ಲದನ್ನ ನೆನಪು ಮಾಡಿಕೊಳ್ತೇನೆ, ಬಲಹೀನಾಗಿರೋದು ನೆನಪು ಮಾಡಿಕೊಳ್ತೇನೆ,
ಬಲಹೀನದ ನನ್ನನ್ನ ರಾಜನಾಗಿ ಮಾಡಿದ ನೆನಪು ಮಾಡಿಕೊಳ್ತೇನೆ. ಹಲ್ಲೆಲೂಯಾ. ದೇವರನ್ನ ಈ ರೀತಿ ನೀನು ನೆನಪು ಮಾಡಿಕೊಂಡು ದೇವರನ್ನ ಆರಾಧಿಸುವಾಗ ದೇವರನ್ನ ಏನ್ ಮಾಡ್ತಾ ಗೊತ್ತಾ, ದೇವರ ಮಗುವೆ ಮೇಲಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ. ಇನ್ನೊಂದು ದೇವ್ರ ಮಕ್ಕಳು ಚೆನ್ನಾಗಿ ಕೇಳಿಸ್ಕೊಡ್ರಿ ಅಮ್ಮ. ಇನ್ನೊಂದು ನಾವು ಯಾವಾಗ್ಲೂ ಎರಡು ತಿಳ್ಕೊಬೇಕು. ನಾವು ಕೇಳೋದು ದೇವ್ರ ಚಿತ್ತಾನುಸಾರವಾಗಿ ಐತೆ ಇಲ್ಲ ಅಂತ ತಿಳ್ಕೊಬೇಕು. ನೋಡ್ರಿ, ಕೆಲವೊಂದ್ಸರಿ ನಾವು ದೇವ್ರ ಚಿತ್ತ ಮೀರಿ ಕೇಳ್ತೀವಿ. ಈ ಜನ ಕೂಡ ದೇವ್ರ ಚಿತ್ತ ಮೀರಿ ಕೇಳಿದ್ವಿ. ಇಲ್ಲಿ ನೋಡ್ರಿ, ಬೈಬಲ್ ಅಲ್ಲಿ ಈ 3 ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಮಾಂಸ ಬಗ್ಗೆ 3 ಸಾರಿ ಬರಲ್ಪಡುತ್ತೆ. 2 ಸಾರಿ ಮಾಂಸ, 1 ಸಾರಿ ಮೀನು. ಅದು ಕೂಡ ಮಾಂಸ ಅಲ್ಲ, ಮಾಂಸ ಬಗ್ಗೆ 3 ಸಾರಿ ಬರಲ್ಪಡುತ್ತೆ ವಾಕ್ಯದಲ್ಲಿ. ಅಂದ್ರೆ ಮಾಂಸ 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 ಮಾಂಸ. ಇವತ್ತು ಬಹಳ ಜನ ತಪ್ಪಿಕೋಬೇಡ್ರಿ ಹಿಂಗ್ ಹೇಳ್ತಾರೆ ಅಂತೇಳಿ ಮದ್ದೆ ನೋಡ್ರಿ, ಮತ್ತೆ ನಾವು ತಪ್ಪಿಕೋಬೇಡ್ರಿ ಅಂತ ಹೇಳಿ ಮತ್ತೆ ತಪ್ಪಿಕೊಂತ್ರ ಬೇಡಪ್ಪ, ಏನೋ ಸಮಥಿಂಗ್ ರಾಂಗ್ ಕಾಣ್ತದೆ, ಇರ್ಲಿ ಮುಂದೆ ಹೇಳೋಣ ಸ್ವಲ್ಪ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲ ದೇವರ ನಾಮಕ್ಕೆ ಸ್ತೋತ್ರ. ಅರಣ್ಯದಲ್ಲಿ ಅವರು ಮಾಂಸವನ್ನು ಆಶಿಸಿದರು ಪ್ರೇರೆ. ನಾವು ಕೂಡ ಆಶಿಸಿ ತಪ್ಪಲ್ಲ, ಒಂದು ತಿನ್ಬೇಕು. ಅಲ್ಲೇ ತಗೊಂಬಂದ್ರಲ್ಲ, ಮನೆ ಇಟ್ಕೊಂಬಂದಿರ, ದೇವ್ರ ಸ್ತೋತ್ರ. ನೀವು ಕೂಡ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗಿ, ನಾನು ಲೇಟ್ ಆಗುತ್ತೆ, ನನಗೆ ಸ್ವಲ್ಪ ನೀವು ಹಾಗೆ ಕಳಿಸ್ಕೊಡ್ರೆ. ಒಂದು ಸಾರಿ ಪಾಸ್ಟರ್ ಕರೆದ್ರಂತ ಒಂದು ಪ್ರೇಯರಲ್ಲಿ ಆಗತ್ತೆ. ಬಿರಿಯಾನಿ ಬಹಳ ಚೆನ್ನಾಗಿ ಘಮ 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 ಘಮಗನ ಸ್ಮೆಲ್ ಬರಕತ್ತಂತೆ. ಬರ್ತಿರುವಾಗ ಈ ಪಾಸ್ಟರ್ ಕರೆದು, ಪಾಸ್ಟ್ರೇ ಈ ಬಿರಿಯಾನಿ ಎಲ್ಲರೂ ತಿನ್ನುವಾಗೆ, ಹೆಚ್ಚಾಗಿ ಉಳಿವಾಗೆ, ಆಶೀರ್ವಾದಕರವಾಗಿ ಪ್ರಾರ್ಥನೆ ಮಾಡೋ ಪಾಸ್ಟ್ ಅಂದ್ರೆ ಆ ಪಾಸ್ಟ್ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದು. ದೇವ ಒಳ್ಳೆ ಉತ್ತಮದ ಆಹಾರ ಕೊಡಿಯಪ್ಪ, ಇಲ್ಲಿ ಬಂದಿರುವಂತವ್ರು ಆತ್ಮೀಯದ ವಾಕ್ಯ ಕೇಳಿದ್ರೆ ಈಗ ಶರೀರವಾದ ಭೋಜನ ಮಾಡ್ತಾರೆ, ಅವ್ರನ್ನ ಆಶೀರ್ವಾದ ಮಾಡು, ಅವ್ರ ಶರೀರವಂತ ರೋಗವನ್ನು ತೊಲಗಿಸು, ಆಶೀರ್ವಾದ ಮಾಡು, ದೋಷ ಫಲವನ್ನು ನೀಗಿಸತ್ತೆ. ಹಿಂಗೆಲ್ಲ ಪ್ರಾರ್ಥನೆ ಮಾಡಿದ್ಬಿಟ್ಟು, ಅಪ್ಪ ಏಸಪ್ಪ ನಾನು ಒಬ್ಬನೇ ಈ ಮೀಟಿಂಗ್ ಬಂದಿರಪ್ಪ, ಪಾಸ್ಟ್ರಮ್ಮ ಮನೆಯಲ್ಲೇ ಉಳಿದ್ಬಿಟ್ರಪ್ಪ, ಪಾಸ್ಟ್ರಮ್ಮ ಮನೆಯಲ್ಲೇ ಓದ್ಬಿಟ್ರಪ್ಪ, ಅಪ್ಪ ಏನು ಮಾಡ್ಬೇಕು ಗೊತ್ತಾಗ್ಬಲ್ದಪ್ಪ, ಅಪ್ಪ ಏಸಪ್ಪ ನಿಮಗೆ ಸ್ತೋತ್ರ, ಆಶೀರ್ವಾದ ಮಾಡಪ್ಪ. ಪಾಸ್ಟ್ರಮ್ಮ ನೋಡ್ರೇ ಮನೆಗದಳಪ್ಪ, ನಾನ್ ನೋಡ್ರೆ ಇಲ್ಲೇನಪ್ಪ ಅಂದ್ರೆ ಅವ್ರ ಪಕ್ಕದ ಇರ್ತಾರೆ. ಪಾಸ್ಟ್ರಮ್ಮ ಕೂಡ ಬುದ್ಧಿ ಕಟ್ಟಿ ಕೊಡಲ್ಪಡದಪ್ಪ, ನೀನು ಪ್ರಾರ್ಥನೆ ಮುಗಿಸ್ಬಿಟ್ರೆ ಚೆನ್ನಾಗಿರ್ತದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ, ಪ್ರಾರ್ಥನೆ ನಾವು ಯಾವ್ದಕ್ಕೆ ಮಾಡ್ಬೇಕು ಗೊತ್ತಿಲ್ಲ ಕೆಲವೊಬ್ಬರಿಗೆ. ಇಲ್ಲಿ ನಾವು ಒಂದೊಂದಾಗಿ ನೋಡುವಾಗ ದೇವರ ಮಕ್ಕಳು, ಮನುಷ್ಯನಿಗೆ ಹೇಳ್ರಿ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದನ್ರಿ. ಹಲ್ಲೆಲೂಯಾ. ಮನುಷ್ಯನಿಗೆ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು. ಇಲ್ಲಿ ನೋಡ್ರಿ, ಕನ್ನಡ ಬೈಬಲ್ ಬರೀ ಆಸೆ ಅಂತ ಬರಲ್ಪಡುತ್ತೆ. ನಾವು ತೆಲುಗು ಇಂಗ್ಲಿಷ್ ನೋಡುವಾಗ ಅತಿ ಆಸೆ ಪಟ್ರಂತೆ, ಅತಿಯಾಗಿ ಮಾಂಸವನ್ನು ಅಪೇಕ್ಷಿಸಿರಂತೆ. ಹಲ್ಲೆಲೂಯಾ. ಒಂದ್ ಸಾರಿ ಒಂದು ಊರಲ್ಲಿ ಅಂತೆ ಒಬ್ಬ ರೈತ ಇದ್ದಂತೆ. ರೈತ ಅವನ್ಗೆ ಎಷ್ಟು ಹೊಲ ಬೆಳೆದ್ರು, ಎಷ್ಟು ಕೋರಿಗೆ ತೆಗೆದುಕೊಂಡು ಬೆಳೆಸಿದ್ರು, ಚೆನ್ನಾಗಿ ಹೊಲ ಬೆಳೆದ್ರು ಕೂಡ ಅವನಿಗೆ ಆಸೆಗೆ ಕೊನೆಯಿಲ್ಲಂತೆ. ಇನ್ನೂ ಏನೋ ಹೊಂದಬೇಕು, ಇನ್ನೂ ಸಂಪಾದಿಸ್ಬೇಕು, ಇನ್ನೂ ಸಂಪಾದಿಸ್ಬೇಕಂತೆ. ಹಲ್ಲೆಲೂಯಾ. ಬಹಳ ಜನರನ್ನ ದೇವರು ಬಹಳ ಆಶೀರ್ವಾದ ಮಾಡಿದ್ರು ಕೂಡ ಇನ್ನೂ ನಾನು ಸಂಪಾದಿಸ್ಬೇಕಿಲ್ಲ ಮಗ್ಲ. ದೇವ್ರ ಮಗುವೆ, ನೀನು ದೇವರಿಗೆ ದೇವ್ರ ಚಿತ್ತವನ್ನು ನೀನು ತಿಳ್ಕೊಳ್ಬೇಕು, ನೀನ್ ದೇವರ ಕೆಲಸವನ್ನು ಮಾಡ್ಬೇಕು, ದೇವರ ರಾಜ್ಯವನ್ನು ಕಟ್ಟುವಾಗ ನಿನ್ನನ್ನು ಅಮಿತವಾಗಿ ಆಶೀರ್ವಾದ ಮಾಡ್ತಾನೆ ದೇವರು. ಹಲ್ಲೆಲೂಯಾ. ದೇವರ ಹಸ್ತ ಮೋಟ ಕೈ ಅಲ್ಲ, ದೇವರ ಹಸ್ತ ಆಕಾಶವನ್ನ ಮೇಲಕ್ಕೆ ಎತ್ತಿ ನಿಲ್ಲಿಸಿರುವ ಹಸ್ತ. ನಮ್ಮ ಹಾಗೆ ಚಿಕ್ಕ ಕೈ ಅಲ್ಲ, ಮೋಟ ಕೈ ಅಲ್ಲ, ದೇವರ ಹಸ್ತ. ನಿಜ ಹೇಳ್ತಾರೆ, ಇನ್ನು ನಮಗಿನ್ನೂ ದೇವರಿಂದ ಕೊಂಚ ಆಶೀರ್ವಾದ, ದೇವರ ಆಶೀರ್ವಾದ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಭೆಗೆ ಬಂದೇ ಬರುತ್ತದೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ಮಾತಾಡ್ತೇವೆ, ನಮ್ಮ ಸಭೆ ಜನರಿಗೆ ಬಹಳ ಆಶೀರ್ವಾದವನ್ನ ದೇವರು ತನ್ನ ಹಸ್ತದ ತೆಗೆದುಕೊಂಡು ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಪರಲೋಕದ ಆಶೀರ್ವಾದ ತೆಗೆದುಕೊಂಡು ಒಬ್ಬೊಬ್ಬರ ಮನೆಯಲ್ಲಿ ದೇವರು ಬಿಡುಗಡೆ ಮಾಡುತ್ತಾರೆ. ಆಮೆನ್. ಹಲ್ಲೆಲೂಯಾ. ಇವಾಗ ನಾವೇನ್ ಮಾಡ್ಬೇಕು, ಆಶೀರ್ವಾದ ಹೊಂದಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಹೇಳ್ರಿ, ಜಸ್ಟ್ ಅಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಮ್ಮಲ್ಲಿ ತಾವಕ್ ಕೊಟ್ಟಲ್ಲ ಗುರ್ತಿಸ. ನೋಡ್ರಿ ಗುರ್ತಿಸ್ಬೇಕಂಗ. ಸಭೆಗೆ ಏನ್ ಬೇಕು? ಅಯ್ಯೋ ಪ್ಯಾಡ್ ಏನಾಯ್ತು, ಒಬ್ರನ್ನ ಕೇಳಿದ್ರ ಪ್ಯಾಡ್ ಏನಾಯ್ತು ಅಂತ ಕೇಳೋದು ಒಬ್ರುಗಳು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹೋಗಿ ಆರ್ಡರ್ನ ಕೇಳಿದ್ರ ಸಿಂಗರ್ಸೇ ನನಗೆ ಹಾಡು ಕೊಟ್ಟಿಲ್ಲ ಅಂತ ಮುಷ್ರಿ ತಿರುತ್ರಿ. ಸಿಂಗರ್, ಗಂಡ್ಮಕ್ಳು ಸಿಂಗರ್, ಒಳ್ಳೆ ವರ್ಷಿಪ್ ಲೀಡ್ರೇ ತೆಗಿರಿ. ಅರಣ್ಯಕಾಂಡ 11ನೇ ಅಧ್ಯಾಯ
ಇರ್ಲಿ ಇದ್ರದಾಗ ಮಿಸ್ ಮಾಡ್ದಲ್ಲ. ಒಬ್ಬ ರೈತನಿದ್ದಂತೆ ಆತನಿಗೆ ಬಹಳ ಆಸೆ, ಇನ್ನೂ ಹೊಂದಬೇಕು, ಇನ್ನೂ ಹೊಂದಬೇಕು. ಎಷ್ಟಿದ್ರು ಇದನ್ನ ಆಸೆ ತೀರ್ತಾ ಇಲ್ಲಂತೆ. ಅಲ್ಲಲ್ಲಿಯ ನಾವೇನ್ ಮಾಡೋ ಗೊತ್ತಾ, ದೇವ ಈ ಆಶೀರ್ವಾದ ಸಾಕು, ನೀನೇ ಬೇಕನು. ದೇವರೇ ನಮ್ಮ ಬಳಿಲಿರುವಾಗ ನಮ್ಗೆ ಯಾವ ಕೊರತೆ ಇರುತ್ತೆ ಹೇಳ್ರಿ? ನಮ್ಮ ಕೊರತೆಗಳೆಲ್ಲ ನೀಗಿಸಲ್ಪಡುತ್ತವೆ. ಆತನ ಪ್ರಭಾವದ ಐಶ್ವರ್ಯಕ್ಕಾಗಿ ಒಂದೊಂದು ಕೊರತೆಗಳು ನೀಗಿಸಲ್ಪಡುತ್ತವೆ. ಗಟ್ಟಿಯಾಗಿ ಬಾಯಿದವರು ಆಮೇಲೆ ಹೇಳಿ ಆಮೇಲೆ ಕೊರತೆಗಳು ಗಾತ್ರಗಳನ್ನು ನೀಗಿಸೋವೆ. ವಾಕ್ಯಗಳು ನನ್ನ ಕೊರತೆಗಳು ಗಾತ್ರಗಳನ್ನು ನೀಗಿಸೋವೆ. ವಾಕ್ಯಗಳು ಕೊರತೆಗಳನ್ನು ನೀಗಿಸೋವೆ. ದೇವರ ಆತನಿಗೆ ಕೊರತೆಗಳು, ಆತನಿಗೆ ಆಸೆಗಳು ಹೆಚ್ಚಾಗಿದಂತೆ. ಒಬ್ಬ ವ್ಯಕ್ತಿ ಹೇಳಂತೆ, ಏನಪ್ಪಾ ನನಗೆ ನೀವು ಬಂದೆವು, ನಮ್ದು ಇದು ದೊಡ್ಡದು ಒಂದು ಅಡವಿ ಹೊಲ ಇದೆ, ಈ ಪ್ರಾಂತ ಎಲ್ಲ ನನ್ನದೇ, ನನಗೆ $1,000 ಕೊಡ್ಬೇಕು. $1,000 ಕೊಟ್ಟಿಗೆ ಏನ್ ಮಾಡೋದು ಗೊತ್ತಾ? ನೋಡು, ನನ್ನ ಕಡೆ ನೋಡ್ಬೇಡ್ರು, ನನ್ನ ಕಡೆ ನೋಡ್ಬೇಡ್ರು, ನೋಡ್ರು ಆ ಹುಡುಗಿ ಕಡೆ ನೋಡ್ತಾರ. ಹುಡುಗಿ ಆಳ್ತಾಳ ಮಾಮೂಲು, ಹುಡುಗಿ ಮಾಮೂಲು ಆಳ್ತಾಳಮ್ಮ. ಅಲ್ಲಯ್ಯ, ಯಾರನ್ನ ಲೇಟಾಗಿ ಬಂದ್ರೆ ಅವ್ರ ಕಡೆ ನೋಡೋದು. ಐಸ್ ಕ್ರೀಮು ಅಂದ್ರೆ ಆ ಕಡೆ ತಿರುಗಿ ನೋಡೋದು. ವಾಕ್ಯಮ ನಮ್ಮನ್ನ ಬಿಟ್ಬಿಡೋದು. ಒಂದ್ಸಾರಿ ಏನಾದ್ರೆ ಕೊಂಡಪುರಕ್ಕೆ ಹೋಗಿದ್ದೆ ನಾನು. ಕೊಂಡಪುರಕ್ಕೆ ನಮ್ಮ ಮಾಮರ ಮನೇಲಿ ವಾಕ್ಯ ಹೇಳ್ತಿದ್ದೆ, ನಮ್ಮ ಅಣ್ಣಮ್ಮ ಸೊಣಮರ ಮನೇಲಿ ವಾಕ್ಯ ಹೇಳ್ತಿದ್ದೆ. ನಾನು ವಾಕ್ಯ ಹೇಳ್ತಿರುವಾಗ ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಎಲ್ಲರವರೆಲ್ಲ ಸಂಬಂಧದ ಇವೆಲ್ಲ ಬಂದು ಕುಂತಿದ್ವು. ವಾಕ್ಯ ಹೇಳ್ತಿದ್ದೆ. ವಾಕ್ಯ ಹೇಳ್ತಿರುವಾಗ ಒಬ್ಬನು ಏನ್ ಮಾಡ್ಯಾನ ಗೊತ್ತಾ? ಹೋಗಿನ ಅವ್ರಪ್ಪ ಮಲಿಕೆ ಮಾಡನ, ಅವ್ರಪ್ಪ ಕುಡಿದು ಮಕ್ಕಳನ, ಇವನು ಕುಡ್ದೋಗಿ ಅಪ್ಪೇ ಹೇಳಪ್ಪ ಅಂದ್ರೆ ಆತಾರಪ್ಪ ಎದ್ದಿಲ್ಲ. ಎದ್ದಿರ್ಕೋಸ್ರಿ ಅಮ್ಮ ಅಪ್ಪ ಸತ್ತ ಬಿಟ್ಟ ನೀವೇ ಅಂತ ಹೇಳಿದ್ರೆ ಅಯ್ಯಮ್ಮನ ಬಾಯಿ ಸ್ವಲ್ಪ ಬಾಯಿ, ಕೆಲವರು ಹೆಣ್ಮಕ್ಳು ಬಾಯಿ ಸ್ವಲ್ಪ ಬೊಂಬೈ ತಂಗಿರ್ತಲ್ಲ, ಮೆಲ್ಲಗ್ ಮಾತಾಡಕ್ಲ. ಸ್ವಲ್ಪ ಮೆಲ್ಲಗ್ ಮಾತಾಡ್ರಿ. ನಾನು ನೋಡ್ರಿ, ಎಲ್ಲಿ ಮೆಲ್ಲಗ್ ಮಾತಾಡ್ಬೇಕು ಅಲ್ಲಿ ಮೆಲ್ಲಗ್ ಮಾತಾಡ್ಬೇಕು, ಎಲ್ಲಿ ಗಟ್ಟಿ ಮಾತಾಡ್ಬೇಕು ಅಲ್ಲಿ ಗಟ್ಟಿ ನಾವು ಭಕ್ತ, ನಾವ್ ಎಲ್ಲ ಗೊತ್ತಾಗ್ಬಿಡಕ್ ನಮಗೆ. ಅಲ್ಲಲ್ಲಯ್ಯ, ಅಲ್ಲೇಲಯ್ಯ. ಅಮ್ಮ ಇವತ್ತು ರೊಟ್ಟಿ ಚಟ್ನಿ ಕೂಡ ನಾವು ಸುಧಾರಣೆ ಮಾಡಿಬೇಕು, ಬಿರಿಯಾನಿ ತಿನ್ಬೇಕು. ಅಲ್ಲಲ್ಲಯ್ಯ, ಅಲ್ಲೇಲಯ್ಯ. ಅಯ್ಯಮ್ಮ ಆರಿಸ್ಬಿಟ್ಲು, ಅಮ್ಮ ನನ್ನ ಗಂಡ ಸತ್ತ ಬಿಟ್ಟೆ, ಎಮ್ಮಂಗೆ ಹೆಂಗಂಟೋದೋ ಅಂಬದು. ನಾನು ಒಳ್ಳೆ ವಾಕ್ಯ ಹೇಳ್ತೀನಿ, ನೀವು ನಿಮ್ಮಂಗೆ ವಾಕ್ಯ ಕೇಳ್ತಾರ. ಅವಾಗ ಇನ್ನೂ ಬಹಳ ಭಯಂಕರ ಇರ್ತದೆ ವಾಕ್ಯ. ನಾನು ಹೇಳ್ತಿರುವಾಗ ಕೇಳ್ತಾರ ಅಂದ್ರಕ್ಕೆ ಎಲ್ಲರೂ ಆ ಸೌಂಡ್ ಕೇಳಿ ಹೋಗ್ತಿದ್ರ. ವಾಕ್ಯ ಮುಗಿಸ್ಬರ ಇರು ಸರ್, ಇನ್ನು ಅವಾಗ್ಲೂ ಇರ್ತೀನಿ ನಾವು ಹೋಗ್ಬಾರ್ದು ಹೋಗ್ತಾರ. ಯಾರಿಲ್ಲ. ಅವಾಗ ಲಾಸ್ಟ್ಗೆ ಅಲ್ಲಿ ಹೋಗಿ ಜನ ನೋಡಿದ್ರೆ ಆತ್ಗ ಕುಡಿದು ಮಡ್ಡಿ ಹೆಚ್ಚಾಗತ್ತಲ್ಲ, ಆ ಸೌಂಡಿಗೆ ಎಚ್ಚರಿಕೆ ಬಿಡುತ್ತೆ. ಎದ್ದು ಬಿಟ್ಟ, ಅಯ್ಯೋ ಇವ್ನು ಹಾಳ, ಇವ್ ಕುಡ್ದು ಮಕ್ಕಳ ನೀನು. ಅವಾಗ ಒಬ್ಬೊಬ್ಬರೇ ವಿಶ್ವಾಸಗಳು ಬರ್ತಾರ. ನಾನು ಗಂಟೆ ನಾನು ನೋಡ್ರಿ ವಾಕ್ಯ ಹೇಳ್ತದೇನೆ. ಇವಾಗ ಕೂಡ ನೀವು ಎಲ್ಲೇನ ಏನಾಗ ಅಲ್ಲಿ ಗಲ್ ಅಂದ್ಬಿಟ್ರೆ ಇಲ್ಲಿ ಗುಲ್ ಅಂದ್ಬಿಡ್ತೀರಿ ನೀವು. ಅಲ್ಲಿ ಎಲ್ಲೆಲ್ಲ ಗಲ್ ಅಂದ್ಬಿಟ್ರೆ ಮೆಲ್ಲಗ ಅಲ್ಲಿ ಇಲ್ಲಿದ್ದರು ಸ್ವಲ್ಪ ಭಯಭಕ್ತಿ ಇರ್ತ. ಕೆಲವೊಬ್ರು ಹೇಳ್ತಾರ ಏನ್ ಭಯಭಕ್ತಿ, ಭಯ ಇಲ್ದ ಕೋಳಿ ಬಜಾರ್ದಾಗ ಕೂಡ ತತ್ತಿ ಇರ್ತದಂತೆ ಅಮ್ಮಂಗ. ಇಂತಿದ್ರ ಮೆಲ್ಲಕ್ಕೆ ಹೋಗ್ಬಿಡ್ತಾರಮ್ಮ. ಅಲ್ಲಲ್ಲಯ್ಯ, ದೇವ್ರ ಮಕ್ಕಳೇ ನಾವು ದೇವ್ರ ವಾಕ್ಯ ಅಂತ. ಆ ವ್ಯಕ್ತಿಗೆ ಎಷ್ಟು ಆಸೆದಲ್ಲಿ ಇದು 4ನೇ ವಚನ ಅಲ್ಲ, ಈ 4ನೇ ವಚನದಲ್ಲಿ 4 ರೀತಿಯಲ್ಲಿ ಜನರಿದ್ದಾರೆ. 4 ರೀತಿಯಲ್ಲಿ ಜನ. ಒಂದು ರೀತಿಯಲ್ಲಿ ಗೊತ್ತಾ, ಅಬ್ರಹಾಂ ತರ ಇರುವಂತ ಜನರು. ಅಬ್ರಹಾಂ ತರ ಅಂದ್ರೆ ವಿಶ್ವಾಸದಿಂದ ದೇವರು ನಮ್ಮನ್ನು ಬಿಡಿಸಿದ್ದಾನೆ, ಹಾಲು ಜೇನು ಅರಿಯುವಂತ ದೇಶವನ್ನು ನಮಗೆ ಕೊಡುತ್ತಾನೆ ಅಂತೇಳಿ ಒಂದು ಜನಾಂಗ. 2ನೇ ಜನಾಂಗ ಏನ್ ಗೊತ್ತಾ? ಮೇಲೆ ಸುನ್ನತಿ ಮಾಡಿಸಿಕೊಂಡಿದ್ದಾರೆ. ಒಳಗಡೆ ಅವರಿಗೆ ದೇವರ ಚಿತ್ತವಾಗ್ಲಿ ಭಯವಾಗ್ಲಿ ಭಕ್ತಿಯಾಗಿ ಇಲ್ಲ. ಇವತ್ತು ಬಹಳ ಜನ ನೋಡ್ರಿ ದೀಕ್ಷೆಯನ್ನು ಮಾಡಿಸಿಕೊಂಡಿದ್ದಾರೆ, ಆದ್ರೆ ಅವರಿಗೆ ಕ್ರಮಶಿಕ್ಷಣೆ ಇಲ್ಲ. ಚರ್ಚಿಗೆ ಬರ್ಬೇಕೆಂಬುದು ಗೊತ್ತಿಲ್ಲ, ಪ್ರಾರ್ಥಿಸಬೇಕೆಂಬುದು ಗೊತ್ತಿಲ್ಲ, ಸೇವಕರನ್ನು ಗೌರವಿಸಬೇಕೆಂಬುದು ಗೊತ್ತಿಲ್ಲ, ಕುಟುಂಬ ಪ್ರಾರ್ಥನೆಗಳನ್ನ ಏರ್ಪಡಿಸಬೇಕೆಂಬುದು ಗೊತ್ತಿಲ್ಲ. ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಆ ಲುದಿ ಹೇಳುತ್ತಾಳೆ, ನಾನು ಕರ್ತನನ್ನು ನಂಬಿದವಳಾಗಿದ್ರೆ ನಮ್ಮ ಮನೆಗೆ ನೀವು ಬರ್ಬೇಕಂತ ಹೇಳ್ತಾಳೆ. ಹಲ್ಲಲ್ಲೆಲೂಯಾ. ಇವತ್ತು ಬಹಳ ಜನ ನೋಡ್ರಿ ದೇವ್ರ ಮಕ್ಕಳು, ಇವತ್ತು ವಿಶ್ವಾಸಿಗಳು ಸೇವಕರನ್ನ ಸೇರಿಸಿಕೊಳ್ಳುವುದಿಲ್ಲ, ಸೇವಕರನ್ನ ಸ್ವಾಗತ ಮಾಡುವುದಿಲ್ಲ. ಇವ್ರು ಎಂತ ಜನರ, ಇನ್ನೊಂದು ಜನ ಸುನ್ನತಿ ಮಾಡಿಸಿಕೊಂಡಿದ್ದಾರೆ, ಆದರೆ ಇವರಿಗೆ ಭಕ್ತಿ ಭಯ ಇಲ್ಲ. ಹಲ್ಲಲ್ಲೆಲೂಯಾ. 3ನೇ ಜನ ಎಂತ ಜನ ಗೊತ್ತಾ? ಅನ್ಯ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡಿದ್ದಾರೆ. ಯಾರನ್ನ? ಅನ್ಯ ಸ್ತ್ರೀಯರನ್ನ. ಇವತ್ತು ನೋಡ್ರಿ ಬಹಳ ಜನ ನಮ್ಮ ಗಂಡು ಮಕ್ಕಳು ಚರ್ಚಿಗೆ ಬರ್ತಾರ, ಇಲ್ಲ ನಮ್ಮ ಯವನ ಸ್ತ್ರೀಯರು ಚರ್ಚಿಗೆ ಬರ್ತಾರ.
ವಾಕ್ಯ ಕೇಳ್ತಾರ, ಪ್ರಾರ್ಥನೆ ಮಾಡ್ತಾರ, ಚಂದ ರಿಮೀಕರ ಬಲೋ ಚಂದಲ ಬಲ ಬಬ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಹುಡುಗಿ ಬೆಳ್ಳನ ಹುಡುಗಿ ಸಿಕ್ಕರೆ, ತೆಳ್ಳಗಿರುವ ಸಿಕ್ಕರೆ, ಕ್ಯಾಸ್ಟು ಕಲರ್ ಸಿಕ್ಕರೆ, ಆ ಹುಡುಗಿ ಅನ್ಯ ಹುಡುಗಿ ಆಗಿದ್ರೆ ಪರವಾಗಿಲ್ಲ. ಆಗ ಬಂದ ಹುಡುಗಿ ಅಮ್ಮ ಅತ್ತೆ ತಲೆ ಮೇಲೆ ದಿಗ ದೈಷಣ ತಕ್ಕ ದಿಗ 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 ಅಂತ ಆಡಿಸ್ತಾರ. ಆಲ್ರೆಡಿ ಅತ್ತೆರ್ನ ಹಾಡ್ಸ್ಯಾರ, ಇಲ್ಲೇ ಕುಂತೀರಿ ಅತ್ತೆರ್ ನೀವು, ನನಗೆ ಗೊತ್ತಿಲ್ಲ ಏನೈತಿ ಹೇಳ್ರಿ. ಅತ್ತೆರ್ನ ಹಾಡ್ಸ್ಯಾರ, ಕೆಲವೊಬ್ರು ನೋವು ಬರ್ಬೋದು. ಮಾಡಿದ್ದು ನಾವು ಮಾರಾಯ, ಅದನ್ನ ನೀಡಿದ್ರೆ ಯಾಕೆ ಭಯ, ಬಿತ್ತಿದ್ದನ್ನೇ ಕೊಯ್ಯಲೇಬೇಕು, ತಿಳಿಯೋ ನೀನು ಮಾರಾಯ ಅಂತ ಆಡಲಿಲ್ಲವೇ? ಚೆನ್ನಾಗಿ ಅರ್ಥ ಮಾಡ್ರಿ ದೇವ್ರ ಮಕ್ಳೇ. ಈ ಜನ ಎಂತ ಬಹಳ ಜನ ಚರ್ಚಿಗೆ ಬರ್ತಾರ, ದೀಕ್ಷಾ ತಗೊಂಡಿರ್ತಾರ, ಕ್ರೈಸ್ತ ಹುಡುಗಿನ, ಒಳ್ಳೆ ಪ್ರಾರ್ಥನೆ ಮಾಡೋ ಹುಡುಗಿನ. ನೋಡ್ರಿ, ನಾನು ಒಂದು ಮಾತಂದ, ಅಮ್ಮ ನಮ್ಮ ಚರ್ಚಿಗೆ, ನಮ್ಮ ಹುಡುಗರಿಗೆ, ಸೊಸೆರಾಗಿ ಬಂದವರಿಗೆ ಕೈ ಮುಗಿದು ಕೇಳ್ತೀನಿ, ನಮ್ಮ ಚರ್ಚನಾಗಿಂದ ಹೋದ ಹುಡುಗಿಯರು ಎಷ್ಟು ಬಲವಾಗಿದ್ರು, ಅಲ್ಲಿಂದ ನಮ್ಮ ಹುಡುಗಿ ಮಾಡ್ಕೊಂಬಂದ ಹುಡುಗಿಯರು ಅಷ್ಟು ಬಲವಾಗಿಲ್ಲ. ಒಂದು ಪ್ರಾರ್ಥನೆ ಮಾಡೋ ವಿಷಯದಲ್ಲಿ ಬಲವಾಗಿಲ್ಲ. ನೋಡ್ರಿ, ನಮ್ಮ ಮೇಘನ ನಾವು ಸಂಡೂರ ಕಡೆ ಕೊಟ್ಟಿವಿ, ಅವಳಿಗೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಚೈತ್ರ ಕೊಟ್ರೆ ಎಷ್ಟು ಚೆನ್ನಾಗಿ ಅಲ್ಲಿ ಬಲವಾಗಿ, ಚೈತ್ರ ಹಂಗೆ ಹೇಳ್ಬೇಕು, ಅವ್ರ ನಮ್ಮ ಹತ್ರ ಬಂದು ಹೇಳ್ಬೇಕು, ಎಂತ ಹುಡುಗಿನ ಕೊಟ್ರಿ, ನಮ್ಗೆ ಒಳ್ಳೆ ಹುಡುಗಿನ ಕೊಟ್ರಿ, ಒಳ್ಳೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಅನ್ಬೇಕು. ಏನ್ ಚೈತ್ರ? ನಮ್ಮ ಚೈತ್ರ ಬಹಳ ಚೆನ್ನಾಗಿ ಪ್ರಾರ್ಥನೆ. ಏನ್ ಪವಿತ್ರ, ಎಂತ ಹುಡುಗಿ ಪಾಸ್ಟ್ರೇ, ನಿಮ್ ಚರ್ಚ್ ಹುಡುಗಿ ಕಬಡ್ಡಿ ಆಡಿಸ್ತಾಳ ಪಾಸ್ಟರ್ ಅನ್ಬಾರ್ದು, ಒಳ್ಳೆ ಪ್ರಾರ್ಥನೆ ಮಾಡ್ತಾ ಪಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿ ಜನ. ಇನ್ನೊಂದು ಜನ ಯಾರು ಗೊತ್ತಾ? ಅವರು ಕೂಡ ಈ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಯಾವ ರೀತಿಯಲ್ಲಿ ಬಾನಿಸರಾಗಿದ್ರು, ಬೇರೆ ದೇಶದಿಂದ ದಾಸರಾಗಿದ್ರು. ಅವ್ರು ಕೂಡ ಏನ್ ಕಂಡು ಗೊತ್ತಾ? ಓ, ಇವರಿಗೆ ದೇವರು ಇವ್ರನ್ನ ಬಿಡಿಸ್ತದಾನೆ, ಇಲ್ಲಾಕೆ ನಾವು ಬಿಟ್ಟು ಕೆಲಸ ಮಾಡ್ಬೇಕು, ಇಲ್ಲಾಕೆ ನಾವು ಕಷ್ಟದಲ್ಲಿರ್ಬೇಕು, ನಾವು ಕೂಡ ಇವರೊಂದಿಗೆ ಹೋಗ್ಬಿಡೋಣ ಅಂತೇಳಿ ಇವರು ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಬರುವಾಗ ಇವ್ರು ಹಿಂದೆ ಬಂದವರು. ಹಲ್ಲೆಲೂಯಾ. ಇವ್ರು ಬಂದು ಇನ್ನು 2 ವರ್ಷ ಆಗೈತೆ ನೋಡ್ರಿ. ಎಷ್ಟು ವರ್ಷ ಆಗೈತೆ? ಎಲ್ಲಿಂದ? ಐಗುಪ್ತ ದೇಶದಿಂದ ಅರಣ್ಯಕ್ಕೆ ಬಂದು 2 ವರ್ಷ ಆಗೈತೆ. 2 ವರ್ಷದೊಳಗೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಇವ್ರು ಪ್ರಯಾಣ ಎಷ್ಟು? 40 ವರ್ಷ. ಇವ್ರು 2 ವರ್ಷಕ್ಕೆ ಭಕ್ತಿ ಕಳ್ಕೊಂಡಾರ. ಅಮ್ಮ, ನೀವು ಕೂಡ ಅಷ್ಟೇ ಅಲ್ಲಮ್ಮ, ಚರ್ಚಿ ಬರಾಕ 5 ವರ್ಷ ಆಯ್ತು, 10 ವರ್ಷ ಆಯ್ತು. ಭಕ್ತಿಯಲ್ಲಿ ಇಲ್ಲ, ಭಕ್ತಿ ಪ್ರಾರ್ಥನೆ ಇಲ್ಲ, ಕೈಯಾಗ ಬೈಬಲ್ ಇಲ್ಲ, ಕೈಯಾಗ ಕಾಣಿಕೆ ಇಲ್ಲ, ವಾಕ್ಯ ಬರ್ಕೊಂಬಂಗಿಲ್ಲ, ಪ್ರಾರ್ಥನೆ ಮಾಡಂಗಿಲ್ಲ, ಉಪವಾಸ ಮಾಡಂಗಿಲ್ಲ, ಸೇವಕ ಕೆಲಸ ಮಾಡಂಗಿಲ್ಲ, ಸಾಕಾರವಾಗಿರಂಗಿಲ್ಲ, ಸ್ವಲ್ಪ ಕೂಡ ನೋಡಿದ ಅಲ್ಲಿ ಚಿಕ್ಕ ಕೆಲಸ ಮಾಡಿ ಆ ಸ್ತ್ರೀ ಆ ವಿಧವೆ ಆಶೀರ್ವಾದ ಹೊಂದಿಕೊಂಡು. ಈ ರೀತಿ ದೇವ್ರ ಮಕ್ಕಳೇ, ಈ ರೀತಿ ಇರ್ಬೇಕು ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಇವತ್ತು ಕೂಡ ಬಹಳ ಜನ ಚರ್ಚೆಗೆ ಎಂತ ಜನ ಇರ್ತಾರೆ ನೋಡ್ರಿ. ಇದ್ರ ಇಲ್ಲಿ 4% ಜನ ಹೇಳ್ರಿ. ಎಷ್ಟು? 4% ಜನ. 4% ಜನದಲ್ಲಿ 1% ಜನ ಮಾತ್ರ ಗುಡ್ ಆಗಿದ್ದಾರೆ. ಇವರು ದೇವರ ವಾಕ್ಯ ಕೇಳ್ತಾರೆ, ದೇವರ ವಾಕ್ಯಕ್ಕೆ ಒಳಗಾಗ್ತಾರೆ. ಅದಕ್ಕೋಸ್ಕರ ಈ 4 ಜನ ಇವ್ರ ಜೊತೆಗಿದ್ದು ಇವ್ರು ಕೂಡ ಹತ್ತರಂತ, ಇವ್ರು ಕೂಡ ಅಲ್ಲಲ್ಲಯ್ಯ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಸಹವಾಸ ದೋಷ ಅಂದ್ರೆ ಏನಂದ್ರೆ ಸಹವಾಸ ದೋಷ. ಒಳ್ಳೆಯವ್ರ ಹತ್ರ ಸಹವಾಸ ಮಾಡ್ಬೇಕು ನಾವು. ಇದು ಆತ್ಮೀಯ ಜೀವಿತ. ಯಾರ ಹತ್ರ ಅವ್ರ ಹತ್ರ ಜೀವಿತ ನಾವು ಮಾಡಿದ್ರೆ, ಅದಕ್ಕೋಸ್ಕರ ದೊಡ್ಡವ್ರು ಏನ್ ಗೊತ್ತಾ? ಏಯ್, ನಿನ್ನ ಫ್ರೆಂಡ್ ಯಾರು ಹೇಳೋ, ನೀನ್ ಎಂತವನಂತ ನಾನು ಹೇಳ್ತಂತ ಹೇಳ್ತಾರ. ಅಲ್ಲಲ್ಲಯ್ಯ. ಯಾಕಂದ್ರೆ 6 ತಿಂಗಳು ಸಹವಾಸ ಮಾಡಿದ್ರೆ ಇವ್ರು ಅವ್ರು ಆಗ್ತಾರಂತೆ. ನೋಡ್ರಿ, ನಮ್ಮ ಪಾಸ್ಟಮ್ನ ಜೊತೆಗಿದ್ದವರು ಹೆಣ್ಮಕ್ಳು, ಹುಡುಗರು ಎಷ್ಟು ಬಲ ಹೊಂದಿಕೊಂಡಿದ್ದಾರೆ. ಅಲ್ಲಲ್ಲಯ್ಯ, ಅಲ್ಲೇಲಯ್ಯ. ಈಗ ನೋಡ್ರಿ, ನಮ್ಮ ದೀಪಿಕಾ ಎಷ್ಟು ಬಲವಾಗಿ ಪ್ರಾರ್ಥನೆ ಮಾಡ್ತಾಳೆ. ನಾನು ದೀಪಿಕ ಪ್ರಾರ್ಥನೆ ಮಾಡ್ತಾರೆ, ನಾನು ಮನೆಯೊಳಗೆ ಕೇಳಿಸ್ಕೊಂಡು, ನಾನು ಚೈತ್ರ ಬಂದ ಅನ್ಕೊಂಡಿನಿ. ನಾನು ನೋಡಿದ್ರೆ ಒಳಗೆ ಬಂದ್ರಿ ಈ ಮಕ್ಕಳು, ಚೈತ್ರ ಬರಲ್ಲ ಅಂತ ಅಪ್ಪ ಬಂದ್ರೆ ಚೈತ್ರ ಅಂದ್ಲು. ಮತ್ತೆ ಸೌಂಡ್ ಹಂಗೆ ಇತ್ತಂದ್ರೆ ಎಲ್ಲ ದೀಪಿಕ ಪ್ರಾಯರ್ ಮಾಡ್ತದೆ. ನೋಡ್ದ, ನಮ್ಮ ಸಭೆಯಲ್ಲಿ ಒಬ್ರು ಎದ್ದು ಹೇಳ್ತಿರ್ತಾರೆ, ಆಮೇಲೆ ಗಂಡು ಮಕ್ಕಳೇ ಸ್ವಲ್ಪ ನಾಚಿ ತಂದ್ಕೊಡ್ರಿ, ನೀವು ಕೂಡ ಎದ್ದೋಗ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಅಲ್ಲಯ್ಯ, ಇವನೊಬ್ಬನ ಅದನ್ನ ಪ್ರಾರ್ಥನೆ ಹೊರಗೆ ಹೋಗ್ಬಿಡ್ತಾನೆ ಇವನು. ಪ್ರಾರ್ಥನೆಯಲ್ಲಿ ಬೇರೂರಬೇಕು, ಬಲವಾಗಿ ಪ್ರಾರ್ಥನೆ ಮಾಡ್ಬೇಕು. ಅಲ್ಲಯ್ಯ. ನಾನೊಂದು ಮಾತು ಹೇಳ್ತೇನೆ, ಯೌವನ ಮಕ್ಕಳಿಗೆ ಒಂದು ಮಾತು, ಗಂಡು ಮಕ್ಕಳು ಹೆಣ್ಮಕ್ಳಿಗೆ, ಇವತ್ತೇ ನೀವು ಚೆನ್ನಾಗಿ ಪ್ರಾರ್ಥನೆ ಮಾಡ್ರಿ, ನಿಮಗೆ ಒಳ್ಳೆ ಹೆಂಡತಿಯರು, ಒಳ್ಳೆ ಗಂಡರು ಸಿಗುತ್ತಾರೆ. ಇದ್ರೆ ಆಕೆ ಬಡಿತಾ ಬಿಡಿ ಅಂತಾರ.
ನೀವು ಅನ್ಬೋದು, ನಾನು ಹೊಡಿತಿಲ್ಲ ಅನ್ಬೋದು, ನಿಮ್ಮನ್ನ ಹೊಡಿಯುವಂತ ಸ್ತ್ರೀ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ಮಕ್ಕಳೇ, 4 ರೀತಿಯಲ್ಲಿ ಜನರನ್ನು ನೋಡ್ಬೇಕಾರೆ ಇವತ್ತು ನಮ್ಮ ಚರ್ಚೆ ಕೂಡ ಹಿಂಗೆ ಅದಾರ. 1% ಜನ ಮಾತ್ರ ವಿಶ್ವಾಸದಲ್ಲಿ ಇರ್ತಾರೆ. ನಾವ್ ಹೇಳಿದ ಕೆಲಸವನ್ನ ಚಾಚ ತಪ್ಪದಾಗಿ ಮಾಡ್ತಾರೆ. ಚಾಚ ತಪ್ಪಂಗಿಲ್ಲ, ಮರು ಮಾತು ಮಾತಾಡಂಗಿಲ್ಲ. ಎಸ್, ನಾವ್ ಮಾಡ್ತೀವಿ, ಇಲ್ಲಿ ಬರ್ಬೇಕು, ಈ ಕೆಲಸ ಮಾಡ್ಬೇಕು. ನಾವೇನ್ ಹೇಳ್ತೀವಿ, ಅವ್ರ ಕೆಲಸದ ಹೇಳ್ತೀವಿ. ಏನ್ ಅವ್ರ ಕೆಲಸ ಮಾಡ್ಬಾರ್ದ? ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿ. ಯಾವ್ದೊಂದು ಪ್ರಾರ್ಥನೆ ಮಾಡೋದು ಮತ್ತೆ ನೋಡಿ, 1% ಜನ ಮಾತ್ರ ಪ್ರಾರ್ಥನೆ ಮಾಡ್ತಾರೆ, 1% ಮಾತ್ರ ಚರ್ಚೆ ಕೆಲಸ ಮಾಡ್ತಾರೆ, 1% ಮಾತ್ರ ಅರ್ಥ ಕೂಡ ಮಾಡಿಕೊಳ್ತಾರೆ. ದೇವರ ಮಕ್ಕಳು ವ್ಯರ್ಥ ಅವರು ಅಪಾರ್ಥ ಮಾಡಿಕೊಳ್ಳುವುದಿಲ್ಲ, ಯಾವಾಗಲೂ ಕೂಡ ಅರ್ಥ ಮಾಡಿಕೊಳ್ತಾರೆ. ಸೇವಕರು ಹೇಳಿದ ಮಾತನ್ನ ಅರ್ಥ ಮಾಡಿಕೊಳ್ತಾರೆ. ಕೆಲವೊಬ್ರು ಇರ್ತಾರೆ, ಈ 3% ಜನ ಇವರು ಸೇವಕರು ಹೇಳಿದ ಮಾತು ಕೂಡ ಅಪಾರ್ಥ ಮಾಡಿಕೊಳ್ತಾರೆ. ಅಪಾರ್ಥ ಮಾಡಿಕೊಳ್ತಾರೆ. ಈ 1% ಇರ್ತಾರೆ ನೋಡು, ಅವ್ರು ಯಾವಾಗಲೂ ಕೂಡ ಅರ್ಥ ಮಾಡಿಕೊಳ್ತಾರೆ. ಹೌದು, ನಮ್ಮ ಸೇವಕರು ಹೇಳಿದ ಮಾತು ಖಚಿತ, ಈ ಮಾತು ಕರೆಕ್ಟ್, ಈ ಮಾತು ಇದರಲ್ಲಿ ಆಶೀರ್ವಾದ ಇದೆ, ಇವತ್ತು ನಮಗೆ ಕಾಣದ ಮುಂದಿನ ದಿನಮಾನಗಳಲ್ಲಿ ನಮಗೆ ಬರುತ್ತದೆ ಎಂಬುದಾಗಿ ಅವರು ನಿರೀಕ್ಷೆ ಉಳ್ಳವರಾಗಿರುತ್ತಾರೆ. ಅವರೇ ಅಬ್ರಹಾಮನ ಸಂತತಿಯವರು. ಆಮೇಲೆ ಬೈಬಲ್ ನೋಡ್ತೀವಿ, ಮತ್ತೊಂದು ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡ್ತಾನೆ ಗೊತ್ತಾ? ಗೋಧಿಯನ್ನು ಬಿತ್ತಾನೆ. ಸೈತಾನ್ ಬಂದು ಏನ್ ಮಾಡ್ತಾನೆ? ಅಣಜಿ ಬಿತ್ತಾನೆ ದೇವ್ರ ಮಕ್ಕಳೇ. ಕೇಳ್ರಿ, ಹಂಗ ಬಿತ್ತಿದಾಗ ಅಲ್ಲಿ ದೇವದೂತರು ಹೇಳ್ತಾರೆ, ಸ್ವಾಮಿ ನಾವೇನೋ ಗೋಧಿ ಬಿತ್ತಿದೀವಿ, ಇವರೇನೋ ಅಣಜಿ ಬಿತ್ತಿದ್ದಾರೆ, ಅಣಜಿಯನ್ನು ಆರಿಸಿ ತೆಗಿತೀವಿ ಅಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಅಂತ್ಯದವರೆಗೆ ಬೆಳಿಲಿ. ದೇವರು ನೋಡ್ರಿ, ಚರ್ಚಿಗೆ ಬರೋರೆಲ್ಲರೂ ಕೂಡ ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ ಅಂತ ಹೇಳಕ್ಕಾಗಲ್ಲ. ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಿನಗೆ ಬಲಾತ್ಕಾರ ಇರಬೇಕು, ನೀನು ಓಡಾಡ್ಬೇಕು. ಹಲ್ಲೆಲೂಯಾ. ಸುಮ್ಮನೆ ನನಗೆ ಯಾವಾಗ ಟೈಮ್ ಇದ್ದಾಗ ಬರ್ತೀನಿ, ಇಲ್ಲ ನೀವು ಒಳ್ಳೆ ಸಂಬಂಧ ಐತಿ ಆ ಸಂಬಂಧ ನೀನು ಚಚ್ಚಿಬಿಟ್ಟು ಸಂಡೆ ಹೋಗ್ತಂದ್ರೆ ನೀನು ಯಾವಾಗ ಬಲವಂದಕ್ಕಾಗಲ್ಲ. ನಿನಗೆ ಒಂದು ಇದಿರ್ಬೇಕು, ಹೋರಾಟ ಇರ್ಬೇಕು. ಹಲ್ಲೆಲೂಯಾ. ನಾನು ಪ್ರೇಯರ್ ಮಾಡ್ಬೇಕು, ನಾನು ಬೇಗ ಏನ್ ತಗೋಬೇಕು? ದಿಸ ತಗೋಬೇಕು, ನಾನು ಕರ್ತನ ಬಂದು ತಗೋಬೇಕು, ನಾನು ದೇವರಿಗಾಗಿ ಒಂದು ಚಿಕ್ಕದಾಗಿ ಒಂದು ಸಹಕಾರ ಮಾಡೋಂಥದ್ದಾಗಿರ್ಬೇಕು. ನನ್ನ ಹೆಸರು ಪರಲೋಕದಲ್ಲಿ ಇರ್ಬೇಕಂದ್ರೆ ನಿನಗೆ ಆಸೆ ಆಕಾಂಕ್ಷೆ ಅಧಿಕವಾಗಬೇಕು. ಹಲ್ಲೆಲೂಯಾ. ಅಂಥವ್ರಿಗೆ ಪರಲೋಕದ ರಾಜ್ಯದಲ್ಲಿ ಅರ್ಹತೆ ಇರ್ತದೆ. ನೀನ್ ಏನ್ ಮಾಡ್ದಂಗ ಏನ್ ಬಿಡ್ದಂಗ ಇಲ್ಲಿ ಬೇಕಾದ್ರೆ ಸಂಪಾದಿಸಬಹುದು, ನೀನು ಪರಲೋಕದಲ್ಲಿ ಇಲ್ಲ ದೇವರ ಮಗುವೆ. ಹಲ್ಲೆಲೂಯಾ. ನೀನ್ ಏನ್ ಮಾಡಿದಿ ಅದೆಲ್ಲವೂ ಇರ್ತದೆ. ಅದಕ್ಕೋಸ್ಕರ ಸಭೆಯಲ್ಲಿ ಕೂಡ ಹೆಂಗಿರ್ತಾರೆ ಹೇಳ್ರಿ, ಕೆಲವೊಬ್ಬರಲ್ಲಿ ಫಲ ಇರ್ತದೆ, ಅಣಜಿಯಲ್ಲಿ ಫಲ ಇರಕ್ಲ, ಗೋಧಿಯಲ್ಲಿ ಫಲ ಇರ್ತದೆ. ನೀನು ಗೋಧಿ ಅಣಜಿಯಲ್ಲಿ ಫಲ ಇರತ್ತ, ನೋಡಕ್ಕೇನು ಬೆಳೆದಿರ್ತದೆ, ನೋಡಕ್ಕೇನು ಸೇಮ್ ಗೋಧಿ ತರ ಬೆಳೆದಿರ್ತದೆ, ನೋಡಕ್ಕೇನು ಗೋಧಿ ಅನ್ಕೋಬೇಕು, ಆದ್ರೆ ಒಳ ನೋಡ್ರೆ ಫಲ ಇರಕ್ಕಿಲ್ಲ ಅದಕ್ಕ. ಹಲೋ, ಫಲ ಇರಕ್ಕಿಲ್ಲ, ಪ್ರೀತಿ ಇರಕ್ಕಿಲ್ಲ ಅದಕ್ಕ, ವಿಶ್ವಾಸ ಇರಕ್ಕಿಲ್ಲ ಅದಕ್ಕ, ಸಂತೋಷ ಇರಕ್ಕಿಲ್ಲ ಅವ್ರಿಗೆ, ದೀರ್ಘ ಶಾಂತಿ ಇರಕ್ಕಿಲ್ಲ, ಸಮಾಧಾನ ಇರಕ್ಕಿಲ್ಲ ಅವರಿಗೆ, ಸ್ಥಿರಚಿತ್ತ ಇರಕ್ಕಿಲ್ಲ ಅವರಿಗೆ, ಜನಶನ ಇರಕ್ಕಿಲ್ಲ ಅವರಿಗೆ, ಆತ್ಮನ ಫಲವೇ ಇರುವುದಿಲ್ಲ. ದೇವರ ಮಗುವೆ, ನಿನ್ನನ್ನು ಯಾರಾದ್ರೂ ಒಂದು ಮಾತು ಬೈದ್ರೆ, ಯಾರಾದ್ರೂ ಒಂದು ಮಾತು ಬೈದ್ರೆ ಆತ್ಮ ಹೊಂದಿಕೊಂಡ ನೀನು ಆ ವ್ಯಕ್ತಿಯನ್ನ ಸಮಾಧಾನವಾಗಿ ತಿದ್ದಬೇಕು. ಅವಾಗ ಏನಂತ ಗೊತ್ತಾ? ನಿನ್ನಲ್ಲಿ ಆತ್ಮ ಫಲ ಇದೆ ಅಂತ ಹೇಳಿ ಅರ್ಥ. ಯಾರಾದ್ರೂ ನಿನಗಿಂತ ಚೆನ್ನಾಗಿ ಆಶೀರ್ವಾದ ಹೊಂದಿದ್ರೆ ನೀನು ಸಂತೋಷ ಪಡ್ಬೇಕು. ಹಲ್ಲೆಲೂಯಾ. ಈ ವ್ಯಕ್ತಿ ನನಗಿಂತ ಆಶೀರ್ವಾದನ, ಅಪ್ಪ ಈ ವ್ಯಕ್ತಿ ಆಶೀರ್ವಾದ ಕಾರಣ ಏನು? ಈ ವ್ಯಕ್ತಿ ತರ ನಾನು ಕೂಡ ಮಾಡಿದ್ರೆ ನನ್ನನ್ನು ಕೂಡ ದೇವ್ರ ಆಶೀರ್ವಾದ ಮಾಡ್ತಾನಲ್ಲ, ಇಂಥದಿರ್ಬೇಕು. ನಾವೇನ್ ಮಾಡ್ತೀವಿ? ಯಾವ್ದೇ ಒಬ್ಬ ವ್ಯಕ್ತಿ ಒಂದು ಕಾರ್ ತಗೊಂಡ್ರೆ ಹೊಟ್ಟೆ ಕಿಚ್ಚು ಪಡ್ತೀವಿ, ಒಂದು ಗಾಡಿ ತಗೊಂಡ್ರೆ ಹೊಟ್ಟೆ ಕಿಚ್ಚು ಪಡ್ತೀವಿ, ಒಂದ್ 4 ಒಳ್ಳೆ ಡ್ರೆಸ್ ಹಾಕಿದ್ರೆ ಹೊಟ್ಟೆ ಕಿಚ್ಚು ಪಡ್ತೀವಿ. ಹಲ್ಲೆಲೂಯಾ. ಒಂದ್ 4 ಸೀಟ್ ಹಾಕ್ಸ್ಕೊಂಡ್ರೆ ಹೊಟ್ಟೆ ಕಿಚ್ಚು ಪಡ್ತೀವಿ. ಎಲ್ಲಿ ದೇವ್ರ ಮಕ್ಕಳಿಗೆ ನಿನ್ನಲ್ಲಿ ಫಲ? ಹೊಟ್ಟೆ ಕಿಚ್ಚು ಪಡುವವನಿಗೆ ಫಲ ಇರುವುದಿಲ್ಲ. ನಾವೇನ್ ಮಾಡೋದಾ? ಓ ನಮ್ ಚರ್ಚೆಯರು ಚೆನ್ನಾಗಾದ್ರಲ್ಲ ಅನ್ಬೇಕು. ಹಲ್ಲೆಲೂಯಾ. ಅಂತರ ಅಯ್ಯೋ ಇವ್ ಚರ್ಚೆ ಬಿಟ್ಟು ಹೋದ್ರಲ್ಲ, ಹೋಗಿ ವಾಕ್ಯ ಹೇಳೋಣ ಅಂತರ ಕರ್ಕೊಂಡ್ಬಿಡೋಣ. ಎಲ್ಲೇ ಹೋಗಿ ನಾಶವಾಗ್ತಾರಲ್ಲ, ಇವ್ರ ಆತ್ಮಿಕವಾದ ಫಲ ಹೊಂದಿಕೊಳ್ಳಲಿ. ನಮ್ಮ ಸೇವಕ ಹತ್ರ ಸಮೃದ್ಧಿಯಾದ ವಾಕ್ಯವಿದೆ, ಆ ವಾಕ್ಯವನ್ನು ಇವ್ರು ಕಲ್ತ್ಕೊಳ್ಳಿ. ಹಲ್ಲೆಲೂಯಾ. ಅಮ್ಮ ನಿಮ್ಮೆಲ್ಲರಿಗೂ ಇರ್ಬೇಕಮ್ಮ. ನಾವು ಒಂದು ಕೈ ಮುಗಿದೇಳ, ಇಲ್ಲಿ ದೇವ್ರ ವಾಕ್ಯದಲ್ಲಿ ನೀವು ಸ್ವಲ್ಪ ಪ್ರಯಾಸ ಪಡ್ಬೇಕು. ಈ ಆತ್ಮಿಕವಾದ ಸಂದೇಶವನ್ನು ಕೇಳಬೇಕು. ಇಂಥ ವಾಕ್ಯವನ್ನು ಕೇಳುವಾಗ ದೇವ್ರ ಮಕ್ಕಳೇ ನಿಜವಾಗ್ಲೂ ನಾವು ಬಲ ಹೊಂದೋದು. ಹಲ್ಲೆಲೂಯಾ. ಅವಾಗ ನೀನ್ ಏನಾಗ್ತಿ ಗೊತ್ತಾ? ಪರಲೋಕಕ್ಕೆ ಆತ್ಮಕ್ಕೆ ನೀನು ಸಿದ್ಧವಾಗ್ತಿ. ಆಮೇಲೆ ಹಲ್ಲೆಲೂಯಾ. ಈಗ ನೋಡ್ರಿ ದೇವ್ರ ಮಕ್ಕಳೇ, ಅಮ್ಮ ದೇವರು ಏದೆನ್ ತೋಟದಲ್ಲಿ 1000 ಮರಗಳನ್ನು ಸೃಷ್ಟಿ ಮಾಡಿದ. ಎಷ್ಟು ಮರಗಳು? ಕೇಳ್ರಿ, ಕೆಲ್ಸ್ಕೊಳ್ರಿ. 1000 ಮರಗಳು ಸೃಷ್ಟಿ ಮಾಡಿದ. ಎಲ್ಲಿ? ಏದೆನ್ ತೋಟದಲ್ಲಿ. ದೇವ್ರು ಹೇಳ್ತಾನೆ ಯಥೇಚ್ಛವಾಗಿ ತಿನ್ಬಹುದು, ಎಲ್ಲ ಮರಗಳನ್ನು ಯಥೇಚ್ಛವಾಗಿ ತಿನ್ಬಹುದು, ಆದರೆ ಒಳ್ಳೆದರ
ಕೆಟ್ಟದರ ಹರವನ್ನು ಹುಟ್ಟಿಸುವ ಹಣ್ಣನ್ನು ಮಾತ್ರ ತಿನ್ಬೇಡ ಅಂತ ಹೇಳಿದ. ಅಮ್ಮ ಕಷ್ಟ, ದೇವ್ರ ಹೇಳ್ತಾನ ಸಾವಿರಾರು ಮರ ಹಣ್ಣು ತಿನ್ನು, ಒಂದೇ ತಿನ್ಬೇಡ ಅನ್ನೋದು ಕಷ್ಟನ ಸುಲಭನಾ? ಹೇಳ್ರಮ್ಮ, ಕಷ್ಟನ ಸುಲಭನಾ? ನೋಡ್ದ, ಇಷ್ಟು ಈಜಿ. ಇವತ್ತು ಕೂಡ ಅಷ್ಟೇ, ದೇವ್ರು ನಮಗೆ ದೇವ್ರ ಆಜ್ಞೆ ಭಾರವಾಗಿಲ್ಲ, ಯಾವುದು ಭಾರವಾಗಿಲ್ಲ. ನೀನು ಹೋಗಿ ಕೆಲಸ ಮಾಡ್ತಿಲ್ಲ, ಅದಕ್ಕಿಂತ ಇಲ್ಲಿ ಕೆಲಸ ಮಾಡ್ತಿಲ್ಲ, ದೇವರನ್ನು ಬಹಳವಾಗಿ ಆಶೀರ್ವಾದ ಮಾಡುತ್ತಾನೆ. ಪರೀಕ್ಷಿಸೋ ದೇವರ ಸಂಭವದಲ್ಲಿ ಯೆಹೋವನು ಸರ್ವೋತ್ತಮನೆಂದು ಸವಿದು ಅನುಭವಿಸೋ. ಯೆಹೋವನ ಆಶೀರ್ವಾದ ಮಾಡುತ್ತಾನೆ. ನಾನು ನಿಮಗೆ ಬಾಂಡ್ ಮೇಲೆ ಬರ್ಕೊಡ್ತೀನಿ, ವಾಕ್ಯ ಪ್ರಕಾರ ನೀವು ಜೀವಿಸಿದಾಗಲೇ ದೇವರು ಮುಂದಿನ ದಿನಮಾನಗಳಲ್ಲಿ ಯೆಹೋವನ ಹಸ್ತದಿಂದ ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡುತ್ತಾನೆ. ಒಬ್ಬೊಬ್ಬರನ್ನು 10 ಒಬ್ಬೊಬ್ಬರು 100, ಒಬ್ಬೊಬ್ಬರು 1000 ದೇವರು ಆಶೀರ್ವಾದ ಮಾಡುತ್ತಾನೆ. ನನ್ನ ದೇವರು ಜಿಂಬಳನಲ್ಲ, ನನ್ನ ದೇವರಲ್ಲಿ ಪಕ್ಷಪಾತವಿಲ್ಲ. ನನ್ನ ದೇವರಲ್ಲಿ ಏನು ಹೇಳ್ರಿ? ಪಕ್ಷಪಾತವಿಲ್ಲ. ಇವ್ರನ್ನ ಯಾಕೆ ಆಶೀರ್ವಾದ ಕೊಡಬೇಕು, ಇವ್ರಿಗೆ ಕೊಡ್ಬೇಕು ಅನ್ನೋದಿಲ್ಲ. ದೇವರು ಧಾರಾಳವಾದ ದೇವರು. ದೇವರು ಶಿಕ್ಷಿಸೋ ವಿಷಯದಲ್ಲಿ ಲೇಟ್ ಮಾಡ್ತಾನೆ, ಬೇಗ ಶಿಕ್ಷಕಲ್ಲ. ಕೇಳಿಸ್ಕೊಡ್ರಿ, ಇವತ್ತು ಬಹಳ ಜನ ತಪ್ಪು ಮಾಡ್ತಾರೆ, ಅವ್ರನ್ನ ದೇವ್ರು ಬೇಗ ಶಿಕ್ಷಕಲ್ಲ ಅಂತೇಳಿ ಮತ್ತೆ ತಪ್ಪು ಮಾಡ್ಕೊಂಡು ಹೋಗ್ಬಾರ್ದು. ಅವ್ರು ಶಿಕ್ಷೆ ಮತ್ತೆ ಅನುಭವಿಸ್ಬೇಕಾದ ಮುಂದಕ್ಕೆ. ದೇವರು ಬೇಗ ಶಿಕ್ಷಿಸುದಿಲ್ಲ. ನೋಡ್ರಿ, ದೇವರು ಬೇಗ 2 ಕೆಲಸ ಮಾಡ್ತಾನೆ. ದೇವರು ಬೇಗ ನಮ್ಮ ಪಾಪ ಕ್ಷಮಿಸ್ತಾನೆ, ದೇವರು ನಮ್ಮನ್ನು ಬೇಗ ಆಶೀರ್ವಾದ ಮಾಡ್ತಾನೆ. ಜೋರ ಚಪ್ಪಲಾಕ್ರಿ. ಇಷ್ಟು ಒಳ್ಳೆ ದೇವರು ನಮ್ಮ ದೇವರು. ನೀನ್ ಪಾಪ ಮಾಡಿ ದೇವ್ರ ಸಂಧಾನಕ್ಕೆ ಹೋಗಿ ದೇವ ನಾನು ತಪ್ಪು ಮಾಡಿ ನನ್ನ ಕ್ಷಮಿಸ್ಬಿಡಂದ್ರೆ ಮರುಕ್ಷಣವೇ ನಿನ್ನ ಪಾಪನೆಲ್ಲ ಕ್ಷಮಿಸ್ಬಿಡ್ತಾನೆ, ನಿನ್ನ ತಪ್ಪಳೆಲ್ಲ ಕ್ಷಮಿಸ್ಬಿಡ್ತಾನೆ. ದೇವ ನನ್ನ ಆಶೀರ್ವಾದ ಮಾಡಪ್ಪ ಅಂತೇಳಿ ನೀನು ಕರ್ತನ ಲೈನ್ನಲ್ಲಿ ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ರಿ, ಖಚಿತವಾಗಿ ಆಶೀರ್ವಾದ ಮಾಡ್ತಾನೆ, ಖಚಿತವಾಗಿ ಆಶೀರ್ವಾದ ಮಾಡ್ತಾನೆ. ಅಲ್ಲಲ್ಲೂಯ್ಯ. ನಾವು ತಪ್ಪು ಮಾಡಿದ್ರೆ ದೇವರು ಬೇಗ ಶಿಕ್ಷಿಸಲ್ಲ. ಯಾಕಂದ್ರೆ ಗೊತ್ತಾ, ಕೇಳಿಸ್ಕೊಡ್ರಿ, ನಮ್ಮ ಪ್ರಾಕೃತಿಯನ್ನ ಬಲ. ಒಂದು ಸಾರಿ ದೇವ್ರು ಶಿಕ್ಷಿಸ್ಬಿಟ್ರೆ ಸೀದಾ ನಾವು ನರಕಕ್ಕೆ ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ನಮಗೆ ಅವಕಾಶ ಕೊಡ್ತಾನೆ. ಕೇಳ್ರಿ, ದೇವ್ರು ನಮ್ಗೆ ಏನ್ ಮಾಡ್ತಾನೆ ಹೇಳ್ರಿ? ಅವಕಾಶ ಕೊಡ್ತಾನೆ. ಹೇಳ್ರಿ, ಏನ್ ಕೊಡ್ತಾನೆ ನಮ್ಗೆ? ಅವಕಾಶ ಕೊಡ್ತಾನೆ ಬಾರೇ ಅಂತೇಳಿ ಅವಕಾಶ ಹಂಗೆ ತಾಮಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಎಲ್ಲವೂ ಅವಕಾಶ ನಮಗೆ ಒಂದ್ಸರಿ ಕೈ ಜಾರಿ ಹೋಗ್ತಾವ. ಅಲ್ಲಲ್ಲೂಯ್ಯ. ಕೊಟ್ಟಿದ್ದ ಅವಕಾಶ ಸಾಕು. ದೇವರು ನಿಮ್ಮನ್ನ ಶಿಕ್ಷಿಸಿದಾಗೆ ಆಶೀರ್ವಾದ ಮಾಡಿದ್ದು ಸಾಕು. ದೇವರಿಗೆ ಒಳಗಾಗು. ಅಲ್ಲಲ್ಲೂಯ್ಯ, ಅಲ್ಲೇಲೂಯ್ಯ. ಅಲ್ಲಿ ವಾಕ್ಯದಲ್ಲಿ ಬರ್ತದೆ, 1000 ಹಣ್ಣು ಕೊಟ್ರೆ ಆಯ್ ಅನ್ಕೊಂಡಂತೆ ನೋಟಕ್ಕೆ 3 ಆದಿಕಾಂಡ 3:6 ನೋಟಕ್ಕೆ ಹೆಂಗದೆ ಹೇಳ್ಬಾ, ಊಟಕ್ಕೆ ಉತ್ತಮವಾಗಿದಂತೆ, ನೋಟಕ್ಕೆ ರಮ್ಯ ಅಂದ್ರೆ ಸುಂದರವಾಗಿದೆ ಅಂತೆ. ಸುಂದರ ಪಂಡು ಅಂದಂಗ್ ಮುಂದಂಟ. ಹಲೋ ಪಂಡು ಯವನಸ್ರೇ, ಅಲ್ಲೋಯ್ಯ. ಏನಾಗಿದಂತೆ? ಊಟಕ್ಕೆ ಉತ್ತಮವಾಗಿದೆ, ನೋಡುವುದಕ್ಕೆ ರಮ್ಯ ಅಂದ್ರೆ ಸುಂದರವಾಗಿದೆ. ಜ್ಞಾನೋದಯಕ್ಕೆ, ಚಂದ್ರಿಗಿನ ಜ್ಞಾನೋದಯಕ್ಕೆ ಅಪೇಕ್ಷೆ ಅಂದ್ರೆ ಆಸೆ ಪಡತಕ್ಕದಾಗಿದೆ ಅಂತ ಹೇಳಿ ಅವ್ವ ಅದೇ ಹೆಣ್ಮಕ್ಳಿಗೆ ಬಲು ಆಸೆ. ಎಷ್ಟು ಸೀರೆ ಇದ್ರೂ ಕೂಡ ಗಂಡನ ಜೀವ ತಿಂಬದ್ ಬಿಡಾಗಿಲ್ಲ. ತಗೊಂಬ, ಸಾಲ ಮಾಡಿ ತಗೊಂಬ. ನನ್ನ ಸೌತಿ 10,000 ರೂಪಾಯಿ ರೇಷ್ಮೆ ಸೀರೆ ಹೇಳಿದ್ರೆ ನಾವು ಅವ್ರಿಗಿಂತ ಕಮ್ಮಿ. ಇವಾಗ ಸಂಬಳ ಆಗಿಲ್ಲ, ಸಂಬಂಧ ಇಲ್ಲಪ್ಪ ನಿಮ್ಗೆ, ಬಡ್ಡಿ ತಾಂಬ. 2 ರೂಪಾಯಿ ಬಡ್ಡಿ ಕೊಡಿರಲಿಲ್ಲ, 5 ರೂಪಾಯಿ ಬಡ್ಡಿ ತಾಂಬ. ನಾವೇನು ಕಮ್ಮಿ? ನೀನಂದ್ರೆ ಕಮ್ಮಿ? ನಾವು ಯಾರಿಗೆ ಕಮ್ಮಿ ಇಲ್ಲ ಗೊತ್ತಿಲ್ಲ. ಇವತ್ತು ಬಹಳ ಜನ ಏನ್ ಮಾಡ್ತಾರೆ ದೇವ್ರ ಮಕ್ಳು ಅಂದ್ರೆ ಆ ರೀತಿ ಮಾಡಿ ಸಾಲ ಮಾಡ್ಕೊಂಡಾರ. ಅಲ್ಲಯ್ಯ. ಮೊನ್ನೆ ಒಬ್ರು ಕೇಳಿದೆ, ಒಬ್ಬ ವ್ಯಕ್ತಿನ ಗೊತ್ತಾ, ಯಾರೋ ಒಬ್ರು ಮನೆ ಕಟ್ಟಿನ ಅಂತೇಳಿ ಈತನು ಹೇಳ್ತಿ ಮಾತು ಕೇಳಿ ಹೇಳ್ತಾನಂತೆ, ಮನೆ ಕಟ್ತೆ ಮನೆಗಿರ್ತೆ, ಮನೆ ಕಟ್ಟಿದ್ರೆ ನಮ್ ತೋರ್ ಮನೆ ಬಡ್ಡಿ ತಂದು ಹೋಗ್ತಾನೆ. ಹಂಗೆಲ್ಲ ಮಾಡಕ್ ಹೋಗ್ಬಿಡೆ, 5 ರೂಪಾಯಿ ಬಡ್ಡಿ ತಂದು ಕಟ್ಟಿಬಿಡ ಅಂತೇಳಿ 5 ರೂಪಾಯಿ ಬಡ್ಡಿ ತಂದು ಮನೆ ಕಟ್ಟಿಬಿಡ ಅಂತೇಳಿ ಸಾಲ ತೀರ್ಬೋದಂತೆ. ಈ ಅಮ್ಮ ನೋಡ್ರಿ ಬೇಸ್ ಟಿವಿ ತಂದಿಟ್ಟನ ನೆನಗಡ್ಲೆ ಬಾಯ್ ಹಾಕಿಂಬೋದು ಬೇಸ್ ತಿನ್ಕತಾನ, ಧಾರಾವಾಹಿ ಸೂಪರ್ ಆಯ್ತು. ಅವನ್ ಬಾಧೆ ಅವನಿಗೆ. ಅಲ್ಲಲ್ಲಯ್ಯ. ಅಂದ್ರೆ ಪಾಪ ಅಮ್ಮ, ಎಲ್ಲ ಹೆಣ್ಮಕ್ಳು ಹಂಗೆ ಇರ್ತಾರೆ ಜಾಗಕ್ಕಮ್ಮ. ಇವತ್ತು ನಿಜ ಹೇಳ್ಬೇಕಾದ್ರೆ ನಾವು ಪರಿಶೋಧನೆ ಮಾಡಿದೆ, ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಒಳ್ಳೆಯವ್ರು ಪಾಪ ನೀವು. ಅಲ್ಲಲ್ಲಯ್ಯ. ಅಮ್ಮ ನೀವು ಒಳ್ಳೆಯವರಮ್ಮ, ನೀವೆಲ್ಲ ಒಳ್ಳೆ. ನಾನು ಯಾರಕ್ಕೆ ಹೇಳಿ ನೋಡ್ಕೊತೀರಲ್ಲ ನೀವು. ನಮ್ಮ ಸಭೆಗೆ ನಾನು ಹೆಂಗ್ ಹೇಳ್ಬೇಕು ಅರ್ಥ ಆಗೋದು, ನಿಜ ಹೇಳ್ಬೇಕಾದ್ರೆ ನೀವು ಒಳ್ಳೆಯವ್ರು ಹೆಣ್ಮಕ್ಳು. ಅಲ್ಲವಯ್ಯ. ಯಾಕಂದ್ರೆ ಹೆಣ್ಮಕ್ಳು ಅಮ್ಮ, ನೀವು ಹೆಣ್ಮಕ್ಳು ಎಷ್ಟು ಸಹಿಸ್ಕೊಂಡ್ರ ಸಲುವಾಗಿ ನಾವೆಲ್ಲ ಬದುಕು ಬಂಗಾರ ಆಗೈತಿ. ಇವ್ರು ಸಹಿಸ್ಕೊಂಡ್ರ ಸಲ ಇವ್ರಿಗಿನ ಗೊಂಟು ಬಿಟ್ಟು ಕಟ್ಕೊಂಡು ಅವಾಗೆ ಬಿಟ್ಟಿದ್ರೆ ರಾಮಣ
ಹೆಂಗಿರೋದು ಹೇಳ್ರಿ ಅಲ್ಲಯ್ಯ. ಅದಕ್ಕೋಸ್ಕರ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳು ಮಕ್ಳೇ ಇಲ್ಲಿ ನೋಡುವಾಗ ಆಕೆ ಹೇಳ್ದ ದೇವ್ರ ಮಕ್ಕಳೇ, ಆ ಹಣ್ಣು ತಿಂದು ಏನಾಯ್ತು, ಆಕೆ ಶಾಪಗ್ರಸ್ತಳಾದಳು. ಹಲಲುಯ ಅಲೇಲುಯ. 37 ಕೀರ್ತನೆ 4 ವಚನದಲ್ಲಿ ಬರ್ತದೆ, ಯೆಹೋವನು ನಮ್ಮ ಇಷ್ಟಾರ್ಥಗಳನ್ನ ಕರ್ತನು ನೆರವೇರಿಸುವವನು. ಹಲಲುಯ. ನಮ್ಮ ಹೃದಯ ವಾಂಛನೆಗಳನ್ನ, ನಮ್ಮ ಹೃದಯದ ಆಲೋಚನೆಗಳನ್ನ ಕರ್ತನ ಏನು ಮಾಡ್ತಾನೆ, ನೆರವೇರಿಸಿ ಬಿಡ್ತಾನೆ ದೇವರ ಮಕ್ಕಳೇ. ಹಲಲುಯ. ಹೇಳ್ರಿ ದೇವರು ಒಳ್ಳೆಯವನಾಗಿದ್ದಾನೆ. ಹಲಲುಯ. ಗಮನಿಸ್ತೀರಿ ದೇವ್ರ ಮಕ್ಕಳೇ, ಅವ್ರು ಏನಾದ್ರು ಗೊತ್ತಾ, ಈ ಮನ್ನ ತಿಂದು ಏನಾಗಿದೆ ನಮ್ಮ ಜೀವ ಬೇಸತ್ತು ಹೋಯ್ತಂದು. ಮನ್ನ ಅನ್ನುವಂಥದ್ದು ಅವ್ರು ಏನಾದ್ರು ಗೊತ್ತಾ, ಅವ್ರಿಗೆ ತೃಪ್ತಿ ಇಲ್ಲ ಅಂತ ಹೇಳಿದ್ರು. ಆ ಮನ್ನ ತಿಂದು ಬೇಸತ್ತು ಇದ್ವಿ, ತೃಪ್ತಿ ಇಲ್ಲ ಅಂದ್ರೆ ಒಂದು ವಾಕ್ಯ ನೋಡಿ ಬೇಗ ಮುಗಿಸ್ಕೊಂಡು ಟೈಮ್ ಆಗ್ತದೆ. ತೆಗಿರಿ ಕೀರ್ತನೆ ತೆಗಿರಿ, 78 ಕೀರ್ತನೆ 23 ವಚನ. ಬೇಗ ಮುಗಿಸ್ಬಿಡ್ತೇನೆ, ನಾನು ಬೇಗ ಮುಗಿಸ್ಬಿಡ್ತೇನೆ. 78 ಕೀರ್ತನೆ 23 ವಚನ. ಓದಪ್ಪ. ಮೇಘಗಳಿಗೆ ಅಪ್ಪಣೆ ಕೊಟ್ಟು ತೆರೆದು ಸ್ವರ್ಗ ಧಾನ್ಯವಾದ ಮನ್ನವನ್ನು ಅವ್ರಿಗೋಸ್ಕರ ಸುರಿಸಿ ಅಮ್ಮ ಮನ್ನ ಆಹಾರ ಎಂತದಂತೆ, ಅಮ್ಮ ನಕಟ್ ನೋಡ್ರಮ್ಮ, ಮನ್ನ ಆಹಾರ ಎಂತದಂತೆ, ದೇವದೂತರು ತಿನ್ನುವಂತ ಆಹಾರ. ಚೊರ ಚಪ್ಪಳಾದ್ರಿ. ಅಲ್ಲಯ್ಯ. ಇಲ್ಲಿ ಕೇಳ್ರಿ, ಬಿಟ್ಟಿ ಮಾಡಿ ಎಷ್ಟೋ ಸ್ವಲ್ಪ ಊಟ ಮಾಡ್ತಾ ಇದ್ರು ಐಗುಪ್ತದಲ್ಲಿ ಅಂತ ಬಿಡಿಸ್ಕೊಂಡು ಅರಣ್ಯದಲ್ಲಿ ಅವರಿಗೆ ದೇವದೂತರು ತಿನ್ನುವ ಆಹಾರ, ಪರಲೋಕದ ಆಹಾರವನ್ನು ಕೊಟ್ಟನು. ಓದಪ್ಪ. ಕೊಟ್ಟನು. ಆತನು ಗಗನ ಮಂಡಲದಲ್ಲಿ ಪೂರ್ಣ ಗಾಳಿ ಉಂಟು ಮಾಡಿ ಪ್ರತಾಪದಿಂದ ಚಂದ್ರನ ಗಾಳಿಯನ್ನು ಹೊಡೆದುಕೊಂಡು ಬಂದು ಧೂಳಿನಷ್ಟು ಮಾಂಸ ಸೃಷ್ಟಿಯನ್ನು ಸುರಿಸಿದನು. ಸಮುದ್ರದ ಮರಳಿನಷ್ಟು ಪಕ್ಷಿಗಳು ಸಾಕು ಅಲ್ಲ. 25 ಅವರಲ್ಲಿ ಪ್ರತಿಯೊಬ್ಬನು ದೇವದೂತನ ಆಹಾರವನ್ನು ಭುಜಿಸಿದ್ರು. ಆತನು ಅವರಿಗೆ ತೃಪ್ತಿ ಭೋಜನವನ್ನು ಕೊಟ್ಟನು. ಹಲಲುಯ. ಅಮ್ಮ, ಒಂದು ದೇವದೂತ ತಿನ್ನುವ ಆಹಾರ, ಎರಡನೇದು ತೃಪ್ತಿ ಭೋಜನ ಕೊಟ್ಟ. ದೇವ್ರ ಮಗುವೆ, ಅಮ್ಮ ನೀನ್ ದೇವ್ರ ನಂಬಿಕೊಂಡ್ರೆ, ನೀನ್ ದೇವರನ್ನ ಆಲಿಸಿದ್ರೆ ದೇವರು ನಿನಗೆ ತೃಪ್ತಿ ಭೋಜನವನ್ನು ಕರ್ತನ ಕೊಡುತ್ತಾನೆ. ಹಲ್ಲೆಲೂಯ. ಈ ವಾಕ್ಯ ಹೇಳಿ ಬೇಗ ಮುಗಿಸ್ ತೆಗೆದು ಅರಣ್ಯಕಾಂಡ ತೆಗೆದು ಬೇಗ ಮುಗಿಸೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 11ನೇ ವಚನವನ್ನ ಓದ್ರಿ. ಈಗ 11ನೇ ವಚನದ ಕೆಲವೊಂದು ವಚನ ಓದ್ರಿ, ಬೇಗ ಮುಗಿಸ್ಕೋಣ. ಆಗ ಮೋಶೆ ಓದಕ್ಕಂತ ನನ್ನ ಮೇಲೆ ಓಡಿಸಿ, ನೀನು ಏಕೆ ನಿನ್ನ ದಾಸನಿಗೆ ಅಪಕಾರ ಮಾಡುತ್ತಿ? ಅವರಿಗೆ ಹೆಚ್ಚ ತಾಯಿಯು ನನ್ನ ಬೆಳಿಗ್ಗೆ ಹಡುತ್ತಾ ಬಂದು ಮಾಂಸವನ್ನು ನನಗೆ ತಿನ್ನಲಿಕ್ಕೆ ಕೊಡಿ ಎಂದು ಕೇಳಿಕೊಳ್ಳುತ್ತಾರಲ್ಲ, ಎಷ್ಟು ಜನಕ್ಕೆ ಬೇಕಾದ ಮಾಂಸ ನನಗೆ ಎಲ್ಲಿಂದ ದೊರಕಿತು? ಇಷ್ಟು ಜನರ ಭಾರವನ್ನು ನಾನು ಒಬ್ಬನೇ ಹೊರುವುದು ಅಸಾಧ್ಯ, ಅದು ನನಗೆ ಶಕ್ತಿ ಮೀರಿದ ಕೆಲಸ. ನೀನು ಹೀಗೆ ಮಾಡುವುದಕ್ಕಿಂತ ನಾನು ಈಗಲೇ ಕೊಂದು ಹಾಕಿ ಬಿಟ್ಟರೆ ಉಪಕಾರ. ನೋಡ್ದ ದೇವ್ರ ಮಕ್ಕಳೇ, ಮರಣ ಕೇಳ್ಕೊಳ್ತಾರೆ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ತಾರೆ ಮಕ್ಕಳೇ. ಅವ್ರು ನನ್ನ ಕೇಳ್ತಾರೆ, ಮಾಂಸ ನಾನು ಎಲ್ಲಿಂದ ಕೊಡ್ಲಿ ಅಂತ ಹೇಳ್ತಾರೆ. ಅಮ್ಮ ಕೇಳಿಸ್ಕೊಡ್ರಮ್ಮ. ಅಮ್ಮ, ಮನ್ನಾ ಆಹಾರ ಯಾರು ಕೊಟ್ಟಿದ್ದು? ದೇವರು. ಮನ್ನಾ ಆಹಾರ ಯಾರು ಕೊಟ್ಟಿದ್ದಮ್ಮ? ದೇವರು. ನೀರನ್ನ ಬಂಡೆಯಲ್ಲಿ ಬರಮಾಡಿದ್ಯಾರು? ದೇವರು. ಮೇಘ ಸ್ತಂಭವನ್ನು ಬರಮಾಡಿದ್ಯಾರು? ದೇವರು. ಅಗ್ನಿ ಸ್ತಂಭವನ್ನು ಬರಮಾಡಿದವರು ಯಾರು? ದೇವರು. ಕೆಂಪು ಸಮುದ್ರನ 2 ಭಾಗ ಮಾಡಿದವರು ಯಾರು? ಈಗ ಮೋಶದೇನಾಯ್ತು ನೋಡ್ರಿ. ಮೋಶ ಹೇಳ್ತಾನ, ನಾನು ಹೆಂಗ್ ಕೊಡಕಾತೆ, ನಾನೊಬ್ಬನೇ ಶಕ್ತಿ ಮೀರಿ ಕೆಲಸ ಮಾಡ್ತದನೆ, ನಾನೊಬ್ಬನೇ ಏನಾಗಿದ್ದೀನಿ ಶಕ್ತಿ ಮೀರಿ ಕೆಲಸ. ನೋಡಿ 14ನೇ ವಚನ ಓದ್ಕೋಣ. ಇಷ್ಟು ಜನರ ಭಾರವು ನಾನೊಬ್ಬನೇ ಹೊರುವುದು ಅಸಾಧ್ಯ, ಅದು ನನ್ನ ಶಕ್ತಿ ಮೀರಿದ ಕೆಲಸ. ನೀನು ಹೀಗೆ ಮಾಡುವುದಕ್ಕಿಂತಲೂ ನನ್ನನ್ನು ಹೀಗೆಲ್ಲ ಕೊಂದು ಬಿಟ್ಟರೆ ಉಪಕಾರ, ನನಗಾಗುವ ದುರಸ್ತ ನಾನು ನೋಡಲಾರೆ ಅಂದನು. ಹಲ್ಲೆಲೂಯ. ಅಂದ್ರೆ ಮೋಶೆ ಇಲ್ಲಿ 11ನೇ ವಚನದಿಂದ 15ನೇ ವಚನ ನೋಡ್ಬೇಕಾದ್ರೆ ಪ್ರತಿ ಮಾತು ನೆಗೆಟಿವ್ ಆಗಿ ಮಾತಾಡ್ತಾನ. ನೆಗೆಟಿವ್ ಆಗಿ ಮಾತಾಡ್ತಾನೆ, ನಕಾರಾತ್ಮಕವಾಗಿ ಮಾತಾಡ್ತಾನೆ, ಸಕಾರಾತ್ಮಕವಾಗಿ ಮಾತಾಡ್ತಾ ಇಲ್ಲ. ನೋಡ್ರಿ ಚೆನ್ನಾಗಿರ್ತಾನೆ. ಅಲ್ಲೇನೋ ಅವ್ರು ಗುಣಗುಟ್ಟಿದ್ರು, ಇಲ್ಲೇನೋ ಇವ್ರು ಗುಣಗುಟ್ಟುದೇನೋ ಗೊತ್ತಾ? ಒಂದು ಅಂಟು ವ್ಯಾಧಿ ಇದ್ದಾಗೆ ಅದು ಗುಣಗುಟ್ಟಬಾರ್ದು. ಪಕ್ಕದವ್ರು ಗುಣಗುಟ್ಟಬಾರ್ದನ್ರಿ, ಎಲ್ರು ಗುಣಗುಟ್ಟಬಾರ್ದನ್ರ, ಗುಣಗುಟ್ಟಬಾರ್ದು. ಯಾಕಂದ್ರೆ ಗುಣಗುಟ್ಟುವುದು ದೇವರಿಗೆ ಇಷ್ಟವಿಲ್ಲ.
ಗುಣವನ್ನು ಬಿಟ್ಟು ಪ್ರಾರ್ಥನೆ ಮಾಡು. ಇವತ್ತಿನ ನಾಳೆ ಕರ್ತನು ನಿನ್ನನ್ನು ಬಹಳವಾಗಿ ಆಶೀರ್ವಾದ ಮಾಡುತ್ತಾನೆ. ಅಲ್ಲವಯ್ಯ, ಒಂದರ ಕಾಲಕ್ಕೆ ಅಕ್ಕರ ನಾನು ಸಾಕ್ಷಿ ಹೇಳ್ತೀನಿ. ನಮ್ಮ ಪ್ರೇರೇಪಣೆ ಆಯ್ತು ನನಗೆ. ನಮ್ಮ ತಿಪ್ಪಮ್ಮಕ್ಕ, ಇವಾಗ ನಾವು ಯಾರನ್ನ ಕೇಳ್ಬೇಕಾದ್ರೆ ಎಲ್ಲೇನ ಪ್ರಾರ್ಥನೆ ಐತಂದ್ರಗಿನ ನಾವು ತಿಪ್ಪಮ್ಮಕ್ಕ ಅಂದ್ರಗಿನ ಜನ ಏನಂದ್ರೆ ಗೊತ್ತಾ, ಗುಡಿ ತಿಪ್ಪಮ್ಮಕ್ಕರ ಮನೆಗಲ್ಲ ಅಂತಾರ. ಇವಾಗ ನೋಡ್ರಿ ಆಟಾಬಿಟ್ರು ಮನೆ ಐತೆ ಅವ್ರ ಮನೆ. ಅಲ್ಲಯ್ಯ, ಅವ್ ಸಣ್ಣ ಮನೆಗಿದ್ದಾಗ ನಾನು 3 ಸಲ ಪ್ರಾರ್ಥನೆ, ಒಂದು ಸಣ್ಣದು ಚರ್ಚಿತ್ತು, ನಾನು 3 ಸಲ ಫಾಸ್ಟಿಂಗ್ ಪ್ರೇಯರ್ ಇದ್ದೆ. ಬೇರೆ ಇದ್ದಾಗ ಮಂಜುನಾಥ ಆಸ್ಪತ್ರೆಯಲ್ಲಿ ಅಕ್ಕಗೆ ಅಡ್ಮಿಟ್ ಮಾಡಿದ್ರು. ಹೊಟ್ಟೆ ಏನೋ ಗರ್ಭಚೀಲ ಆಗಿದ್ದಾಗಿತ್ತು. ಅದು ಬಹಳ ಬಾಧೆ, ಎಷ್ಟು ಇಂಜೆಕ್ಷನ್ ಕೊಡ್ತಾರ ಆಗ್ತಾ ಇಲ್ಲ, ಎಷ್ಟು ನೋವು ನೋವು ನೋವು. 3 ದಿನ ಹಂಗೆ ಆಳ್ತಾನೆ. ನಾವು 3 ಸಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ಯಾರು ನಮ್ಮ ಸುರೇಶರ್ ಅವ್ರ ಚಿಕ್ಕಮ್ಮ ಬಂದು, ಅಷ್ಟೇ ತಿಪ್ಪಮ್ಮಕ್ಕ ನಾನು ನೋಡಕ್ ಹೋಗಿದ್ವಿ, ಬಹಳ ಅಳ್ತದಳ, ನಿನ್ನ ಕೇಳಿದ್ ನೋಡು, ನೀನು ಹೋಗ್ಬೇಕಂತೆ ಅಂತಂದು. ನಾನು ಉಪವಾಸ ಪ್ರಾರ್ಥನೆ ಮುಗಿಸ್ಕೊಂಡು ಹೋಗಿ ಹಿಂಗ ಮಲಿಕಮಂಡಳ ಆಸ್ಪತ್ರೆಯಲ್ಲಿ ಇನ್ನ ನೋವು ಪಡ್ತದಳ. ಆ ನೋವು ನಾನು ನೋಡಿದ್ದೀನಿ. ನೋಡಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅಕ್ಕವ ಏನ್ ಮಾಡಿದ್ ಗೊತ್ತಾ, ನನ್ನ ಕೈ ತೆಗೆದು ತನ್ನ ಹೊಟ್ಟೆ ಮೇಲೆ ಇಟ್ಲ. ನಾನು ಹೊಟ್ಟೆ ಮೇಲೆ ಇಡಬಾರ್ದಲ್ಲ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅಕ್ಕ ಯಾವಾಗ ನಾನು ಕೈ ತಗೊಂಡು ಹಿಂಗೆ ಇಟ್ಕೊಂಡ್ ಕೂಡ್ಲೆ ಆ ನೋವೆಲ್ಲ ನೀವು ಹೋಗ್ಬಿಡ್ತಂತೆ. ಅಲ್ಲಯ್ಯ, ಎಷ್ಟು ಮೆಡಿಸಿನ್ ಕೊಟ್ರು. ಅವಾಗ ಹೇಳಿದ್ ನನಗೆ, ಶೇಖರಪ್ಪ ನಾನು ಕೈ ತೆಗಿತಿದ್ದೀನಿ. ಆ ಅಕ್ಕ ಹಂಗೆ ಕೈ ಇಟ್ಕೊಂಡ ನನಗೆ, ಶೇಖರಪ್ಪ ಹಂಗೆ ಇರಲಪ್ಪ, ಕೈ ಹಂಗೆ ಇರಲ್ಲ. ಇವಾಗ ನೀನು ನೋವೆಲ್ಲ ನೋಡ್ರಿ ಅಯ್ಯ ಯಾಕೆ ಎದ್ದಿತ್ತ ನೋಡ್ತಾ ಸ್ವಲ್ಪ ನೋಡ್ರಿ ಎದ್ದಿದ್ಗ. ಯಾಕಂದ್ರೆ ಕೆಲವೊಬ್ರು ಹೊಸರು ಬಂದಿರ್ತಾರಲ್ಲ, ಯಾಕಂದ್ರೆ ದೇವ್ರು ಮಾಡಿದ ಅದ್ಭುತ ನಾನಲ್ಲ. ಅಲ್ಲ ನಿಜನಕ ಬಂದ್ಲು. ಮನೆಗೆ ಬಂದ್ಮೇಲೆ ಸಾಲ 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 ಸಾಲ. ಸಣ್ಣ ಗುಡಿಸಲಿತ್ತು, ನೀರೆಲ್ಲ ಒಳಗೆ ಹೋಗ್ತಿದ್ವು ಮಳೆ ಬಂದ್ರಿಗಿನ. ನಾನು ಹೇಳಿದೆ, ದೇವರಿಗೆ ದೊಡ್ಡ ಮನೆ ಒಳ್ಳೆ ಮನೆ ಕೊಡ್ತಾನಂದ್ರೆ ಅಕ್ಕ ಇದ್ಲೊಂದು, ಶೇಖರಪ್ಪ ಅದೇನು ಬೇಡ, ನಾವು ಮಳೆ ಬಂದ್ರೆ ನೀರು ಒಳಗೆ ಬರ್ತಾವ, ಸ್ವಲ್ಪ ಮಣ್ಣ ಕೇಳ್ರಿ ಚೆನ್ನಾಗಿದೆ. ಮಣ್ಣಲ್ಲಕ್ಕ ನೀನು ದೇವ್ರು ಆಶೀರ್ವಾದ ಮಾಡ್ತಾನಂದ್ರೆ ನನಗೆಲ್ಲಿ ಮನೆ ಕೊಡ್ತಾನಂತೀರ. ನಾನು ಕೊಡ್ತಾನಂತೇಳಿ ಪ್ರೇಯರ್ ಮಾಡಿದೆ. ಐಮ್ಗೆ ವಿಶ್ವಾಸ ಇದ್ದಿಲ್ಲ ಅಲ್ಲಕ್ಕ, ಐಮ್ಗೆ ವಿಶ್ವಾಸ ಇಲ್ಲ. ಯಾಕಂದ್ರೆ ಕುಗ್ಗೋಗ್ಬಿಟ್ಟಳ ಮನೆ ಸಮಸ್ಯೆ ಕುಗ್ಗ. ನಾನು ಪ್ರೇಯರ್ ಮಾಡಿದ್ಲೆ, ದೇವ್ರು 1 ಮನೆ ಅಲ್ಲ 2 ಮನೆ ಕರ್ತನ ಕೊಟ್ಟಾನ. ಅದಕ್ಕೋಸ್ಕರ ಸ್ವಲ್ಪ ಅರ್ಥ ಮಾಡ್ರಿ. ಇವನು ಸ್ವಾಮಿ ಯಾವಾಗ್ಲ ಆ ಮಾತಾಡಕ್ಲ ಮಾತು, ಇವನು ತಿಪ್ಪೇಸ್ವಾಮಿ ಅಂತಿರ್ತಾನ ಮಾತು. ಏನ್ ತಿಪ್ಪೇಸ್ವಾಮಿ ನಮ್ಮನ್ನ ಮರ್ತು ಬಿಟ್ಟಲ್ಲಪ್ಪ ಚಚ್ಚಿ ಬರಕಲ್ರೆ. ಅಣ್ಣ ನೋಡ, ನಾನು ಯಾರು ಮರ್ತೀನಿ ನಮ್ಮ ಮರ್ಯಾಕ್ಲಣ ಅಂತ. ಆ ಹುಡುಗ ಇವಾಗ್ಲ ಹಂಗೆ ಅಂತಾನ, ತಿಪ್ಪೇಸ್ವಾಮಿ ಅಂತಾನ, ನಾನು ಯಾರು ಮಾಡ್ತಾರೋ ನಿನ್ನ ಮರ್ಯಾಕ್ಲಣ. ಯಾಕೆಂದ್ರೆ ಹೇಳ್ತಾನ ಹುಡುಗ, ಅಣ್ಣ ನಾನು ಚಚ್ಚಿ ಬಂದಿಲ್ಲ ಅಂತೇಳಿ ನೀನು ಬಾದಿರ್ತದೆ. ನಾನೊಂದು ಮಾತಾಡ, ನಾನು ಯಾರು ಮಾತ್ರ ನಿನ್ನ ಮರ್ಯಾಕ್ಲ. ಯಾಕೆ ಗೊತ್ತಣ, ಒಂದೊಂದು ಕಾಲಕ್ಕೆ ನಾವು ಏನಿರೋಣ, ನೀನು ನಮ್ಮ ಮನೆಯಲ್ಲಿ ಕಾಲಿಟ್ಟಾಗದ ನಾವು ಆಶ್ರಯ ಹೊಂದಿದೆ. ಅಲ್ಲಯ್ಯ, ಅದಕ್ಕಿಂತ ಮುಂಚೆ ನಾವು ಗುಡ್ಲಿ ತಿಪ್ಪಕ್ಕ ಮನೆ ಅಂತ ಹೇಳ್ತಿದ್ವಿ. ಇವತ್ತು ದೇವ್ರು 2 ಡಾಕ್ಟರ್ ಮನೆ ಕೊಟ್ಟಿದ್ದಾನೆ. ಹಲ್ಲಲ್ಲೆಲೂಯಾ ಹಲ್ಲಲ್ಲೆಲೂಯಾ. ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲಲ್ಲೆಲೂಯಾ. ನಾವು ಯಾವಾಗಲೂ ನಕಾರಾತ್ಮಕವಾಗಿ ಮಾತಾಡದೆ ಸಕಾರಾತ್ಮಕವಾಗಿ ಮಾತಾಡಬೇಕು. ನಮ್ಮ ಚರ್ಚೆ ಕೂಡ ಕೆಲವೊಬ್ರು ಹೆಸರು ಹೇಳಕ್ಕೆ ನಾನು ಇಷ್ಟಪಡಕ್ಲ, ಯಾಕಂದ್ರೆ ಅವ್ರು ಬೇಜಾರಾಗ್ಬೋದು. ಕೆಲವು ಸಲ ನನ್ನ ಹತ್ರ ಆಳ್ತಿದ್ರು, ಅವ್ರು ಮಾಡಿಸಿಟ್ಬಿಟ್ಟಾರಣ, ನನ್ನ ಕೈಲಿ ಹಾಕಿಲ್ಲ. ಮನೆ ಕಟ್ಟಕ್ಕೆ ತಿಕ್ಕ ಅಂತ ಹೇಳ್ತಾನೆ. ನಾನು ಹಿಂಗೆ ಅಂದ, ತಿಕ್ಕ ನಮ್ಮ ದೇವರು ಸರ್ವಶಕ್ತನು, ಯಾವ ಮಾಟ ಮಂತ್ರ ನಿನ್ನೇನು ಮಾಡಕ್ಕಾಗಲ್ಲ. ನಾನು ಪ್ರೇಯರ್ ಮಾಡ್ತೀನಿ. ಆ ಹುಡುಗ ವಿಶ್ವಾಸ ನಾನು ಪ್ರೇಯರ್ ಮಾಡಿದೆ, ಮತ್ತೆ ಮನೆ ಕಟ್ಟಿದೆ. ನಮ್ಮ ಚರ್ಚೆ ಹುಡ್ರೆ ಹಲ್ಲೆಲೂಯಾ. ಯಾಕೆಂದ್ರೆ ಈ ಮಾತುಗಳು ನಮ್ಮನ್ನ ಏನ್ ಮಾಡ್ತಾ ಗೊತ್ತಾ, ವಿಶ್ವಾಸನ ತುಂಬಿಸ್ತಾವ. ನೀವು ಅನ್ಬೋದು, ಪ್ರಾರ್ಥನೆ ಮಾಡಿ ಏನು ಕೊಟ್ಟಿಯ, ನೀನೇ ಕೊಡಂಗಿಲ್ಲ, ನಾನೇನು ಕೊಡಕ್ಕಾಗುತ್ತೆ, ಸೇವಕ ನಾನೇನು ಕೊಡಕ್ಕಾಗ್ತದೆ, ನಾನು ಪ್ರೇರಣೆ ಮಾಡಕ್ಕಾಗತ್ತೆ. ಪ್ರೇರಣೆ ಮಾಡ್ರೆ ಸಾಕಲ್ಲಮ್ಮ, ಮಾಡ್ಬೇಕಾ ನಾನು ಕೊಡ್ಬೇಕ, ಚೆಕ್ ಬರ್ದು. ಹಲ್ಲೆಲೂಯಾ ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ ನಿಮಗೆ ₹1 ಇದ್ದಂಗೆ, ಇನ್ನ ಜಾಸ್ತಿ ಅನ್ಕೊಳ್ರಿ. ಮುಂದಿನ ಬರ್ತದೆ ನಿಮಗೆ. ಆಮೇಲೆ ಅಂತರಿಗೆಲ್ಲ ಬರಲಿ, ಬಾಯಿ ಮುಚ್ಕೊಂಡಿರಲ್ಲ ಇರಲಿ. ಆಮೇಲೆ ಅನ್ರಿ ಖಚಿತವಾಗಿ ಕೊಡ್ತಾನೆ ದೇವರು. ಆಮೇಲೆ ಹಲ್ಲೆಲೂಯಾ. ಈ ಚರ್ಚೆ ಮುಂದಕ್ಕೆ ಸಾಕಾಗಲ್ಲ. ಯಾಕೆ ಹೇಳ್ರಿ, ಈ ಓಣಿ ಸಾಕಾಗಲ್ಲ. ಯಾಕೆ ಹೇಳ್ರಿ, ನೀವೆಲ್ಲರೂ ದೂರಿದ್ದವರೆಲ್ಲ ಕಾರಣ ಬರ್ತೀರಿ. ದೇವರು ಆ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನ. ಇಲ್ಲ ನಾವೇ ಚರ್ಚೆ ದೂರ ಮಾಡ್ಬೇಕಂತ ಮುಂದಿನಗಳಲ್ಲಿ. ಆಮೆನ್ ಹಲ್ಲೆಲೂಯಾ. ನನ್ನ ದೇವರು ಸರ್ವಶಕ್ತನು, ನನ್ನ ದೇವರು ಇಲ್ಲದನ್ನ ಇದ್ದಾಗ ಕರೆಯುವಾತನು, ಸತ್ತವರನ್ನು ಕೂಡ ಸಮಾಧಿಗಳಿಗೆ ಮಣ್ಣಿನೊಳಗೆ ದೂರಾಗಿರುವ ಆ ಧ್ರುವವನ್ನು ಎಣಿಸುವ ದೇವರು ನನ್ನ ದೇವರು ಸರ್ವಶಕ್ತನು. ಹಲ್ಲೆಲೂಯಾ. ನಾನು ಯಾಕೆ ಈ ಮಾತಾಡ್ತೀನಿ ಕೇಳ್ರಿ, ಮೋಶೆ ನನ್ನ ಕೈಲಿ ಹಾಕಲ್ಲ ಅಂತ ಹೇಳ್ತಾನ. ಮೋಶೆ ನಿನ್ನ ಕೈಲಿ ಹಾಕಲಲ್ಲ, ವಾಕ್ಯ ಓದ್ರಿ. ಈಗ ವಾಕ್ಯ ಓದ್ರಿ, ಒಳ್ಳೆ ಇಂಪಾರ್ಟೆಂಟ್ ವಾಕ್ಯ ಓದ್ರಿ. 11ನೇ ಅಧ್ಯಾಯ 10ನೇ ವಚನ ಓದ್ರಿ.
ಆಗ ಯೆಹೋವನು ಹಾ ಮೋಶೆಗೆ ಹೇಳಿದ್ದೇನೆಂದರೆ, ಹಾ ಇಸ್ರಾಯೇಲಿನ ಹಿರಿಯರೆಂದು ಅಧಿಪತಿಗಳನ್ನು ನೀನು ತಿಳಿದುಕೊಂಡಿರುವ 70 ಮಂದಿಯ ಕ್ರೋಢೀಕರಿಸಿ ಹಾ ದೇವದರ್ಶನ ಗುಡಾರದ ಬಾಗಿಲಿನ ಕರೆದ ಮನೆಗೆ ನಿಮ್ಮನ್ನು ನಿಲ್ಲಿಸಿಕೊ. ನಾನು ಅಲ್ಲಿಗೆ ಇಳಿದು ಬಂದು ನಿಮ್ಮ ಸಂಗಡ ಮಾತಾಡುವೆನು. ಹಾ ಅದಲ್ಲದೆ ನಾನು ನಿನಗೆ ಅನುಗ್ರಹಿಸುವ ಆತ್ಮೀಯ ಹೊರಗಡೆ ಕೆಲಸವನ್ನು ಅವರಿಗೂ ಪಾಲ್ಗೊಳ್ಳುವೆನು. ಸ್ವಲ್ಪ ಕೇಳಿದ್ರೆ ಮಕ್ಕಳು, ಅವನ ಸಂಗಡ ಮಾತಾಡಿ ಅವನಲ್ಲಿದ್ದ, ಯಾರಲ್ಲಿದ್ದ? ಮೋಶೆಲಿದ್ದ ಆತ್ಮೀಯ ವರಗಳನ್ನು ಆ 70 ಮಂದಿ ಹಿರಿಯರಿಗೆ ಪಾಲು ಕೊಟ್ಟನು. ಇನ್ನೊಂದು ವಾಕ್ಯ ಓದೋಣ ಧರ್ಮ ಹಂಗೆ ತೆಗಿರಿ. ಅದೇ 11ನೇ ಅಧ್ಯಾಯ 24ನೇ ವಚನ ಓದು. ಇದು ಕರೆಕ್ಟ್ ಇದೆ ಕರೆಕ್ಟ್ ಓದು. ಮೋಶೆ ಹೊರಟು ಹೋಗಿ ಯೆಹೋವನ ಮಾತನ್ನು ಜನರಿಗೆ ತಿಳಿಸಿದನು. ಸಾಕು, ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ರಿ, ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿ. ಇದು ವಾಕ್ಯ ಹೇಳ್ಬೇಕು ಮುಗಿಸಿ. ಅಮ್ಮ, ಮೋಶೆ ನನ್ನ ಕೈಲಿ ಹಾಕಲ್ಲ, ನನ್ನ ಕೈಲಿ ಹಾಕಲ್ಲ. ಇವತ್ತು ನೀವು ಕೂಡ ಅಷ್ಟೇ, ನನಗೆ ಹಾಕಲ್ಲ ಅನ್ಬಾರ್ದು. ಹೇಳ್ರಿ ಅಮ್ಮ, ಕೇಳಿಸ್ಕೊಂಡು ಮುಗಿಸ್ಬಿಡ್ತು 5 ನಿಮಿಷ. ನನ್ನ ಕೈಲಿ ಹಾಕಲ್ಲ ಅನ್ಬಾರ್ದು. ಹಲ್ಲಲ್ಲೆಲೂಯಾ. ಮೋಶೆ ಆಗಕ್ಕಲ್ಲ ಅಂದ. ಅವಾಗ ಏನಂದ ನೋಡ್ರಿ ಅಮ್ಮ, ಕೇಳ್ರಿ. ಕೆಲವೊಬ್ರು ನಾನು ಚರ್ಚಿಗೆ ಬರಕ್ಲ ಅಂತಾರ. ದೇವ್ರು ಬಲವಂತ ಮಾಡಕ್ಲ. ನಿನ್ನ ಮನೆಗಿರು, ನೀನು ಎಲ್ಲಿ ಹೋಗು, ಸಂಬಂಧ ಇಲ್ಲ. ನಾನು ಕಾಣಿಕೆ ಕೊಡಕ್ಕಿಲ್ಲ, ಕೊಡ್ಬೇಡ, ನಿನ್ನ ಮನೆಗಿರು, ನೀನು ಹಿಂಗಿರು. ದೇವರು ಇದು ಮಾಡಕ್ಲ ಅಂದ್ರನ ನೀನು ಬಲವಂತವಾಗಿ ಮಾಡತ್ತಂಬಕ್ಲ. ಯಾರನ್ನ ದೇವ್ರು ಬಲವಂತ ಮಾಡಕ್ಕಿಲ್ಲ. ಹಲ್ಲಲ್ಲೆಲೂಯಾ. ದೇವರು ಒಳ್ಳೆ ಜ್ಞಾನವಂತನ ಏನ್ ಮಾಡಿದ ಗೊತ್ತಾ? ಮೋಶೆನ ಕರೆಸಿದ. 70 ಮಂದಿ ಕರೆಸಿ ದೇವರು ತನ್ನಲ್ಲಿರುವಂತ ಆತ್ಮವನ್ನು ಸುರಿಸಿದ. ಮೋಶೆಯಲ್ಲಿರುವಂತ ಆತ್ಮವನ್ನು 70 ಜನರಿಗೆ ಹಂಚಿಕೊಟ್ಟ. ಹಲ್ಲೆಲೂಯಾ. ಈಗ ನೀವೇ ಅರ್ಥ ಮಾಡಿರ್ತೀವ್ರ ಮಕ್ಕಳೇ, ಮೋಶೆಗೆ ಆತ್ಮವರ ಕಡಿಮೆ ಆಯ್ತಾ ಹೆಚ್ಚಾಯ್ತಾ? ಈಗ 70ರಷ್ಟು ಹೊರಗೆ ಬಂದ್ರೆ ಹೆಚ್ಚಾಯ್ತಾ ಕಡಿಮೆ ಆಯ್ತಾ? ಕಡಿಮೆ ಆಯ್ತು. ಇವೇ ಹಲ್ಲೆಲೂಯಾ. ಹಂಗ ನನಗೆ ದಶಭಾಗ ಕೊಡಕ್ ಹಾಕಲ್ಲ, ನಾನು ಈ ಚರ್ಚೆ ಕೆಲಸ ಮಾಡಕ್ಕ, ಮೈಬಕ್ಷ ಕೆಲಸ ಮಾಡಕ್ಕಲ್ಲ, ನಾನು ಚರ್ಚೆ ಕಟ್ಟಕ್ ಹಾಕಲ್ಲ, ನಾನು ಸುವಾರ್ತೆ ಸೇವೆ ಬರಕ್ಲ ಅಂದ್ರೆ ದೇವ್ರ ಏನ್ ಮಾಡ್ತಾನ? ತೆಗೆದು ಇನ್ನೊಬ್ರು ಕೊಡ್ತಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಅರ್ಥ ಮಾಡ್ರಿ, ಮೋಶೆಯಲ್ಲಿ ಉಳಿದಿದ್ದ ಆತ್ಮವರ ಎಷ್ಟು ಗೊತ್ತಾ? ಬರೀ 30. 100ರಷ್ಟು ಇತ್ತನಿಗೆ. 100ರಷ್ಟು ಆತ್ಮವರ ಇದ್ದಾಗ ದೇವರ ಮಕ್ಕಳೇ, ಇದು ನನ್ನ ಕೈಲಿ ಆಗುವುದಿಲ್ಲ, ಈ ಭಾರ ನಾನು ಓಡುವುದಿಲ್ಲ ಅಂದಾಗ ದೇವರು ಏನ್ ಮಾಡಿದ ಗೊತ್ತಾ? 70 ಜನರಿಗೆ ಆ ಆತ್ಮವರವನ್ನು ಹಂಚಿಕೊಟ್ಟನು. ಹಲ್ಲೆಲೂಯಾ. ಇವತ್ತು ನೀವು ಕೂಡ ಅಷ್ಟೇ, ನನ್ನ ಕೈಲಿ ಪ್ರಾರ್ಥನೆ ಮಾಡಕ್ಕಾಗಲ್ಲ, ನಾನು ಚರ್ಚೆ ಕೆಲಸ ಮಾಡಕ್ಕಾಗಲ್ಲ, ಕಷ್ಟಕ್ಕೆ ಕರೆಯಕ್ ಹೋಗ್ಬೇಡ, ಊಟಕ್ಕೆ ನಾನು ಮರೆಯಕ್ ಹೋಗ್ಬೇಡ. ಕಷ್ಟಕ್ಕೆ ಕರೆಯಕ್ ಹೋಗ್ಬೇಡ, ಊಟಕ್ಕೆ ನಾನು ಮರೆಯಕ್ ಹೋಗ್ಬೇಡ ಅಂದ್ರೆ ದೇವ್ರ ಏನ್ ಮಾಡ್ತಾನೆ ಗೊತ್ತಾ? ದೇವ್ರು ಬಹಳ ಜ್ಞಾನ ಹೊಂತನು. ನೋಡಿದ, ದೇವರು ಸ್ಪೆಷಲ್ ಆಗಿ ಕೊಳ್ಳೋರು 70 ಮಂದಿಗೆ. ಮೋಶೆಯಲ್ಲಿದ್ದಂತ ಆತ್ಮವರವನ್ನ 70 ಜನರಿಗೆ ಹಂಚಿಕೊಟ್ಟಾಗ ಇನ್ನು ಬರೇ 30 ಉಳಿತು. ಮೋಶೆಗೆ ಎಷ್ಟು ಉಳಿತು? ದೇವರು ಕೇಳಬೇಕಾಗಿ, ಅಯ್ಯ ಈ ಭಾರವನ್ನ ನನಗೆ ಕೊಟ್ಟಿದೆಯಲ್ಲ ದೇವಾ, ಈ ಒಂದ್ಸಾರಿ ಹಂಗೆ ಗೋಪಿ ಜಯದಿ ಪಾಸ್ ಅಂತಿದ್ರಲ್ಲ, ಅವ್ರು ಒಂದ್ಸಾರಿ ಚರ್ಚೆ ಕಟ್ಟ ಟೈಮ್ನಾಗ ವಿಶ್ವಾಸಿಗೆ ಅನಸ್ ಮಾಡಿದಂತೆ, ನಾವು ಚರ್ಚೆ ಕಟ್ಟಬೇಕು ಎಲ್ಲ ಅಂದ್ರೆ ಚರ್ಚೆ ಕಟ್ಟ ಟೈಮ್ನಾಗ ಚರ್ಚೆ ಕಟ್ಟಬೇಕಂತ ಎಲ್ಲರೂ ಬಿಟ್ಟು ಹೋಗ್ಬಿಟ್ರಂತೆ. ಹಲ್ಲೆಲೂಯಾ. ಹಾಗೂ ಹೊಸ ಆತ್ಮಗಳು ಬಂದು ಪ್ರಾರ್ಥನೆ ಮಾಡಿ, ಹೊಸ ಆತ್ಮ ಬಂದು ಚರ್ಚೆ ಸುಂದರವಾಗಿ ಅಂದವಾಗಿ ಚರ್ಚೆ ಕಟ್ಟಲ್ಪಡಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಚರ್ಚೆ ಯಾರ ಕೈಯಲ್ಲಿ ಕಟ್ಟಕ್ ಹಾಕಲ್ಲ ಅಂದರಲ್ಲ, ಆಶೀರ್ವಾದ ಹೀನರಾಗಿ ಹೋದರು. ಆಮೆನ್. ಇವತ್ತು ಈ ಸಭೆಗಿಟ್ಟಂದ್ರೆ ಈ ಸಭೆಯ ಕೊರತೆಗಳನ್ನ ನೀನು ನೀಗಿಸಿದ್ರೆ ನಿನ್ನ ಕೊರತೆಗಳನ್ನು ಕರ್ತನು ನೀಗಿಸುತ್ತಾನೆ. ಹಲ್ಲೆಲೂಯಾ. ನೋಡ್ದ ಮೋಶೆನ ಅಮ್ಮ ಕೇಳ್ರಿ, ಬೇಗ ಬಸ್. ಮೋಶೆಗೇನು ಕೇಳಿದ್ರೆ, ಅಯ್ಯ ಭಾರ ಬಹಳ ಇದೆ ಅಂತ ಕೇಳಿದ್ರೆ, ದೇವರು ಆಲ್ರೆಡಿ 100ರಷ್ಟು ಕೊಟ್ಟಲ್ಲ ಆತ್ಮವರ, ಇನ್ನು 1000ರಷ್ಟು ಕೊಡ್ತಾ ಇದೆ. ಹಲ್ಲೆಲೂಯಾ. ನನ್ನ ಕೈಲಿ ಹಾಕ್ಲ ಅಂತ. ಈಗ ನೋಡ್ರಿ, ಎಲಿಯ ಕೂಡ ಎಂದ ಗೊತ್ತಾ? ನನ್ನ ಕೈಲಿ ಹಾಕ್ಲ ಅಂತ ಹೇಳಿದಾಗ ಶಾಫಾಟನ ಮಗನಾದ ಎಲಿಷನ್ ಇದ್ದಾನೆ ನೋಡ್ರಿ, ಆತ ನಿನ್ನ ಬದಲಾಗಿ ಅಭಿಷೇಕ ಮಾಡು. ಹಲ್ಲೆಲೂಯಾ. ನೀನ್ ಏನು ಮಾಡಕ್ ಹಾಕ್ಲ ಅಂತ ಹೇಳಿದಲ್ಲ, ಆ ಎಲಿಷನು ಮಾಡುತ್ತಾನೆ. ಇವತ್ತು ನಾನು ಕೂಡ ಅಷ್ಟೇ, ಅಯ್ಯ ಈ ಚರ್ಚೆನಾಗ ಇರಕ್ ಹಾಕಿಲ್ಲ, ಈ ಚರ್ಚೆನಾಗ ಒಳ್ಳೆಯವರಲ್ಲ, ಈ ಚರ್ಚೆಗೆ ಸರಿಗಿಲ್ಲ ಜನ, ನಾನು ಬೇರೆ ಕಡೆ ಓಡ್ತಾ ಅಂದ್ರೆ ದೇವ್ರು ಹೇಳ್ತಾನೆ ಗೊತ್ತಾ? ನನಗಿರುವ ಆತ್ಮ, ದೇವ್ರನಿಗೆ ಯಾಕೆ ಆತ್ಮ, ದೇವ್ರು ನನಗೆ ಇಷ್ಟಲ್ಲ ಆತ್ಮವ್ರು ಯಾಕೆ ಕೊಡಂದ್ರೆ, ನೋಡಪ್ಪ ಇಂಥ ಆತ್ಮಗಳಿಗೆ ನೀನಾದ್ರೆ ಹಿಂಗ ವಾಕ್ಯ ಹೇಳ್ತಂದ್ರೆ ನೀ ಆತ್ಮವರ ಕೊಟ್ಟಿನಿ ನಾನು. ಹಲ್ಲೆಲೂಯಾ. ನನಗೆ ಸಹಿಸುವ ಆತ್ಮವರ ಕೊಟ್ಟಿನಿ ನಾನು, ಕಷ್ಟಪಡುವ ಆತ್ಮವರ ಕೊಟ್ಟಿನಿ, ವಾಕ್ಯವನ್ನು ವಿವರಿಸುವ ಆತ್ಮ ಕೊಟ್ಟಿನಿ. ಹಲ್ಲೆಲೂಯಾ. ಈ ಬಾಪೂಜಿ ನಗರದಲ್ಲಿ ನಿನಗೆ ಕೊಟ್ಟಿ ಹೊರ ಕೊಟ್ಟಿನಿ. ಇವತ್ತು ನಿನ್ನ ಕೈಲಿ ಹಾಕ್ಲು ಅಂದ್ರೆ ನಾನೇನ್ ಮಾಡ್ತೀನಿ? ಬೇರೆ ಕಡೆ ಕಳಿಸ್ತೀನಿ, ನಿನ್ನಿಂದ ತೆಗೆದು ಇತರಿಗೆ ಕೊಡುತ್ತೇನೆ. ಅದಕ್ಕೋಸ್ಕರ ವಾಕ್ಯದಲ್ಲಿ ಅಂತ ಬರಬೇಕು ಗೊತ್ತಾ? ಮತ್ತೊಂದು ಬರೋ ಸುವಾರ್ತೆಯಲ್ಲಿ ದೇವರ ಮಕ್ಕಳೇ 21ನೇ ಅಧ್ಯಾಯ 43 ವಚನದಲ್ಲಿ ಹೇಳ್ತದೆ ಗೊತ್ತಾ? ನಿಮ್ಮಿಂದ ದೇವರ ರಾಜ್ಯವನ್ನು ತೆಗೆದು ಅದರ ಫಲ ಕೊಡುವಂತವರಿಗೆ ಕೊಡಲ್ಪಡುತ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳೇ,
ನೀನು ಗೊತ್ತಾ, ದೇವರೇ ನಾನು ಸಭೆಗೋಸ್ಕರ ಪ್ರಾರ್ಥಿಸ್ತೇನೆ, ನಾನು ನಿನಗೋಸ್ಕರ ಜೀವಿಸ್ತೇನೆ, ನಾನು ಸುವಾರ್ತೆಗೋಸ್ಕರ ಪ್ರಯಾಸ ಪಡ್ತೇನೆ ಅಂತೇಳಿ ಹೇಳುವಾಗ ದೇವ್ರ ಮಕ್ಕಳ ಎಷ್ಟು ನಾವು ಪ್ರಯಾಸ ಪಡೋದು, ಎಷ್ಟು ನಾವು ಕಷ್ಟಪಡೋದು ನಮಗಿರುವುದರಲ್ಲಿ ಚಿಕ್ಕದೇ. ಅಮ್ಮ ನೀವೆಲ್ಲರೂ ಅನ್ಕೋದು 1 ಗಂಟೆ ಪ್ರೇಯರ್ ಮಾಡ್ತೀರಾ ಅಷ್ಟೇ ಅಲ್ಲ, 2 ಗಂಟೆ ಮಾಡ್ತೀರಾ ಅಷ್ಟೇ ಅಲ್ಲ, ಲಾಸ್ಟ್ 3 ಗಂಟೆ ಮಾಡ್ತೀರಾ. ದೇವ್ರಿಗೆ ನೀವು ಕೊಟ್ಟ ಗಂಟೆ ಎಷ್ಟು? 24 ಗಂಟೆ. 24 ಗಂಟೆ ದೊಡ್ಡದ, 1 ಗಂಟೆ ದೊಡ್ಡದ? ದೇವರಿಗೆ ಲಕ್ಷ ಹಣ ಕೊಟ್ಟಿದ್ದಾನೆ. ನೀನ್ ಲಕ್ಷ ಹಣ ಕೊಡಿದ್ರೆ ನಿನ್ ಮನೆ ಕಟ್ಟಿಗೆ ಅಂತೀಯ, ಅಷ್ಟು ದೊಡ್ಡ ಮನೆ. ನೀನ್ ದೇವರಿಗೆ ಇನ್ನು 10 ರೂಪಾಯಿ ಕೊಡ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನಗೆ ದೇವರಿಗೆ ಸಂಬಂಧ ಇಟ್ಟುಕೋ. ಕೇಳಿಸ್ಕೋ ವಾಕ್ಯವನ್ನ. ನಿನಗೆ ದೇವರಿಗೆ ಸಂಬಂಧ ಇಟ್ಟುಕೋ. ಹಲ್ಲೆಲೂಯಾ. ಫಸ್ಟ್ ನಿನಗೆ ದೇವರಿಗೆ ಸಂಬಂಧ. 2ನೇದು ಸೇವಕರು ವಿಶ್ವಾಸಿಗಳಿಗೆ ಸಂಬಂಧ. 3ನೇದು ಆತ್ಮೀಯರು ಸಹವಾಸದಲ್ಲಿ ಇರಬೇಕು. ಹಲ್ಲೆಲೂಯಾ. ಫಸ್ಟ್ ಸಹವಾಸ ಯಾರೊಂದಿಗೆ? ಕ್ರಿಸ್ತನೊಂದಿಗೆ. 2ನೇ ಸಹವಾಸ ಯಾರೊಂದಿಗೆ? ಸೇವಕರೊಂದಿಗೆ. 3ನೇ ಸಹವಾಸ ಚರ್ಚರೊಂದಿಗೆ ಅಲ್ಲ, ಆತ್ಮೀಯರೊಂದಿಗೆ. ಹಲ್ಲೆಲೂಯಾ. ಸ್ವಾಮಿ ಬಿತ್ತು ಹೋಗಿರುವಾಗ ಅಣಜಿ ಬಿತ್ತು ಹೋಗಿರೋದು ಏನರ್ಥ ಅಂದ್ರೆ 4% ಜನರಲ್ಲಿ 1% ಮಾತ್ರ ಚೆನ್ನಾಗಿರ್ತಾರೆ. ಹಲ್ಲೆಲೂಯಾ. ಆ 1% ನೀನಾಗಬೇಕು. ಆ 1%, ಇನ್ನ 3% ನೀನ್ ಆಗಬಾರ್ದು. ಬರೀ ಕೇವಲ ಹೆಸರಿಗೆ ಮಾತ್ರ ಸುನ್ನತ ಆಗಿರಬಾರ್ದು. ಅನ್ಯ ಜನರ ಸಹವಾಸ ಇರಬಾರ್ದು. ಅಲ್ಲಿ ಬಿಡುಗಡೆ ಆಗಿ ಬಂದವ್ರ ಆ ತರ ಇರಬಾರ್ದು. ನೀನ್ ಹೆಂಗಿರ್ಬೇಕು? ಪ್ಯೂರ್ ಅಬ್ರಹಾಮನ ವಿಶ್ವಾಸದಲ್ಲಿ ಇರಬೇಕು. ಹಲ್ಲೆಲೂಯಾ. ಅಬ್ರಹಾಮನ ತರ ವಿಶ್ವಾಸವಾಗಿರ್ಬೇಕು. ಹಲ್ಲೆಲೂಯಾ. ಹಂಗಿರುವಾಗ ನಾನು ಹೇಳೇನಲ್ಲ, ಖಚಿತವಾಗಿ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಿದ. ಆ ಆಶೀರ್ವಾದ ನಿಮ್ಮ ಮೇಲೆ, ನನ್ನ ಮೇಲೆ, ಎಲ್ಲರ ಮೇಲೆ ಸುರಿಯುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವೇನ್ ಮಾಡ್ಬೇಕು? ಈ ವಾಕ್ಯ ಕೇಳಿದ ನಂತರ ಬೇರೆಯವ್ರ ತರ ಆಗದೆ, ಅನ್ಯ ಹುಡುಗಿಯರನ್ನು ಮಾಡಿಕೊಂಡವ್ರ ತರ ಆಗದೆ, ಕೇವಲ ಹೆಸರಿಗೆ ಸುನ್ನತಿ ಆಗದೆ, ನಿಜವಾದ ವಿಶ್ವಾಸಿ ಉಳ್ಳವರಾಗಿ ಆ 1% ಜನ ಯಾವ ರೀತಿ ಇದ್ರು, ನೀನು ನಾನು ಕೂಡ ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಪ್ರಯಾಸ ಪಡ್ಬೇಕು. ಎಷ್ಟು ಹೇಳ್ರಿ? ಸ್ವಲ್ಪ ಪ್ರಯಾಸ ಪಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ಹೇಳ್ರಿ ಸ್ವಲ್ಪ ಪ್ರಯಾಸ ಪಡ್ಬೇಕನ್ರಿ. ಸ್ವಲ್ಪ ಪ್ರಯಾಸ ಪಡು. ಈ ಸ್ವಲ್ಪ ಪ್ರಯಾಸ ಪಟ್ರೆ ಈ ಆಶೀರ್ವಾದಗಳಲ್ಲಿ ನಿನ್ನವಾಗಿರುತ್ತದೆ. ಹಲ್ಲೆಲೂಯಾ. ಎಲ್ಲರೂ ಎದ್ದಿತ್ಕೊಂಡು ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ನಾವು ಮುಗಿಸಿಕೊಳ್ಳೋಣ. ಎಲ್ಲರ ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ, ಈ ವಾಕ್ಯಕ್ಕೋಸ್ಕರ ನಾವು ಸ್ತೋತ್ರವನ್ನು ಮಾಡುತ್ತೇನೆ ಸ್ವಾಮಿ. ಅಪ್ಪ, ನಮ್ಮ ಸಭೆ ಜನರು ಕರ್ತನೆ ಆಶೀರ್ವಾದಕ್ಕೆ ಪೂರ್ಣರಾಗಬೇಕಾಗ್ತಾನೆ. ದೇವರೇ, ದಾವೀದನ ತರ ಅರಣ್ಯದಲ್ಲಿ ಸ್ವಾಮಿ ನಿನ್ನ ಮಹತ್ತನ್ನು ಪ್ರಭಾವವನ್ನು ಕರ್ತನೆ ಮಂದಿರದಲ್ಲಿ ಕಂಡ ಹಾಗೆ ನಾನು ಅರಣ್ಯದಲ್ಲಿ ಕೂಡ ಕಾಣಬೇಕೆಂಬುದಾಗಿ. ಹೌದು ಕರ್ತನೆ, ನಾವು ಕರ್ತನೆ ಮಾಂಸ ಪ್ರಿಯರಾಗಿರದೆ ದೇವರೇ ಕರ್ತನೆ, ನಾವು ದೇವರೇ ನಿಮ್ಮನ್ನು ಸ್ತುತಿಸ್ತೇವೆ. ಈ ವಾಕ್ಯವನ್ನು ಕೇಳಿದ ನಮ್ಮ ಸಭೆ ಜನರನ್ನು ಆಶೀರ್ವಾದ ಮಾಡಿ. ಈಗ ತಾನು ಯೂಟ್ಯೂಬ್ ನಲ್ಲಿ ವಾಕ್ಯವನ್ನ ನೋಡ್ತಿರುವ, ವೀಕ್ಷಿಸ್ತಿರುವ, ವಾಕ್ಯವನ್ನು ಫಾಲೋವರ್ ಆಗ್ತಿರುವಂತ ಪ್ರತಿ ಒಬ್ಬರನ್ನ ಯೂಟ್ಯೂಬ್ ನಲ್ಲಿ ಕರ್ತನೆ ವಾಕ್ಯವನ್ನು ನೋಡಿ ಈಗ ಪ್ರಾರ್ಥನೆ ಏಕವಾಗಿರುವ ಅವರನ್ನು ಕರ್ತನೆ ಸಾವಿರಾರು ಆತ್ಮವನ್ನ ಯೇಸುವಿನ ನಾಮದಲ್ಲಿ ನಾವು ಸಭೆಯಾಗಿ ಆಶೀರ್ವಾದ ಮಾಡುತ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತೇವೆ. ಮತ್ತೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶ್ರಯವೇ ನನ್ನಾಧಾರವೇ, ನಿಮಗೆ ಯೇಸುವೇ ಆಶ್ರಯವೇ, ನಿಮಗೆ ನನ್ನಾರಾಧನೆ, ನನ್ನ